ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ನಂಬರ್ ಸಿಸ್ಟಮ್ ಲೆಕ್ಚರ್ ಸ್ಟಾರ್ಟ್ ಮಾಡಿದ್ವಿ. ಆ ವಿಡಿಯೋದಲ್ಲಿ ಆಲ್ರೆಡಿ ನಾವು ಟೈಪ್ಸ್ ಆಫ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಡಿವಿಸಿಬಿಲಿಟಿ ರೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಆಮೇಲೆ ಕೆಲವೊಂದು ಫಾರ್ಮುಲಾಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಪ್ರೈಮ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದು ಬಿಟ್ಟರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ, ಕೋ ಪ್ರೈಮ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ, ಟ್ವಿನ್ ಪ್ರೈಮ್ಸ್ಗಳ ಬಗ್ಗೆ, ಕಂಪೋಸಿಟ್ ನಂಬರ್ಸ್ಗಳ ಬಗ್ಗೆ, ಆಮೇಲೆ ಮೇನ್ ಇಂಪಾರ್ಟೆಂಟ್ HCF ಮತ್ತು LCM ಹಾಗೂ HCF ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅದರ ಜೊತೆಗೆ ಕೊನೆಗೆ ಕೆಲವೊಂದು ಫಾರ್ಮುಲಾಸ್ಗಳಿರ್ತವೆ, ಕೆಲವೊಂದು ಕ್ಯಾಲ್ಕುಲೇಷನ್ ಟ್ರಿಕ್ಸ್ಗಳಿರ್ತವೆ, ಅವುಗಳನ್ನು ಕೂಡ ಕೊನೆಗೆ ಡಿಸ್ಕಸ್ ಮಾಡೋಣ. ಇದು ಪ್ರೈಮ್ ನಂಬರ್ಸ್ ಮೊದಲನೇ ವಿಡಿಯೋದಲ್ಲಿ ಏನು ನಮ್ಮ ಟೈಪ್ಸ್ ಆಫ್ ನಂಬರ್ ಹೇಳ್ತಿದ್ದೆ ಆವಾಗಲೇ ಹೇಳಬೇಕಾಗಿತ್ತು. ಬಟ್ ಇದು ಸ್ವಲ್ಪ ದೊಡ್ಡ ಕಾನ್ಸೆಪ್ಟ್ ಇರೋದರಿಂದ ಮುಂದೆ ಬರ್ತಕ್ಕಂಥ ಎಲ್ಲ ಟಾಪಿಕ್ಸ್ಗಳಲ್ಲಿ ಈ ಪ್ರೈಮ್ ನಂಬರ್ದು ಇನ್ವಾಲ್ವ್ಮೆಂಟ್ ಇರೋದರಿಂದ ಇದರ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಸ್ ಮಾಡಬೇಕು. ಅದಕ್ಕೋಸ್ಕರ ಅದನ್ನು ಆ ವಿಡಿಯೋದಲ್ಲಿ ನಾನು ಹೇಳಕ್ಕೆ ಹೋಗಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಪ್ರೈಮ್ ನಂಬರ್ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮುಂದಿನ ವಿಡಿಯೋ ಇನ್ನೂ 2 ವಿಡಿಯೋ ಆಗ್ತವೆ. ಅದರ ಮೇಲೆ ಇನ್ನೂ ಒಂದು ಕಾನ್ಸೆಪ್ಟ್ದು ವಿಡಿಯೋ ಆಗುತ್ತೆ. ಅದಾದ ನಂತರ ಕೊನೆಯ ವಿಡಿಯೋದಲ್ಲಿ ನಾವು ಒಂದು 35 to 40 ಈ ನಂಬರ್ ಸಿಸ್ಟಮ್ ಮೇಲಿನ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಈ ಟೋಟಲ್ ನಂಬರ್ ಸಿಸ್ಟಮ್ದು ಇಲ್ಲಿವರೆಗೂ ಏನೇನು ಟಾಪಿಕ್ಸ್ ಮುಗಿದುವಲ್ಲ ಎಲ್ಲ ಟಾಪಿಕ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನು ಕೊನೆಯ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇನ್ನೂ 2 ವಿಡಿಯೋಗಳು ನಂಬರ್ ಸಿಸ್ಟಮ್ ಮೇಲೇ ಇರುತ್ತೆ. ಇವತ್ತು ಕೂಡ ಬೇಸಿಕ್ ಕಾನ್ಸೆಪ್ಟ್ ಇರುತ್ತೆ. ನಾನು ಮೊದಲು ಸಿಲೆಬಸ್ ಹೇಳ್ತಿರ್ಬೇಕಾದ್ರೆ ಹೇಳಿದ್ದೆ ಈ ನಂಬರ್ ಸಿಸ್ಟಮನ್ನು 2 ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ ಅಂತೇಳಿ. ಬಟ್ ಅದು ಹಂಗೆ ವಿಡಿಯೋದು ಏನು ಡಾಟಾವನ್ನು ಜಾಸ್ತಿ ಕಲೆಕ್ಟ್ ಮಾಡ್ತಾ ಹೋದಂತೆ ನೀವು ಡೆಪ್ತ್ ಹೋದಂತೆ ಕಂಟೆಂಟ್ ಜಾಸ್ತಿನೇ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋಗಳು ಜಾಸ್ತಿನೇ ಆಗ್ತವೆ. ಈ ಟೋಟಲ್ ನಂಬರ್ ಸಿಸ್ಟಮ್ದು ವಿಡಿಯೋಗಳು ಎಷ್ಟಾದವು ಅಂತಂದರೆ ಆಲ್ರೆಡಿ ಒಂದು ಕಂಪ್ಲೀಟ್ ಆಗಿದೆ. ಇವತ್ತು 2ನೇ ವಿಡಿಯೋ, ಇನ್ನೂ 2 ವಿಡಿಯೋ, ಒಟ್ಟು 4 ವಿಡಿಯೋದಲ್ಲಿ ನಂಬರ್ ಸಿಸ್ಟಮ್ ಕಂಪ್ಲೀಟ್ ಆಗುತ್ತೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿಂದ ಪ್ರೈಮ್ ನಂಬರ್ಸ್ ಮೊದಲನೇ ಕಾನ್ಸೆಪ್ಟ್. ಇವತ್ತು ಟೋಟಲ್ ನಾವು ಒಂದು ಪ್ರೈಮ್ ನಂಬರ್ಸ್ ಬಗ್ಗೆ ನೋಡೋದಿದೆ, ಕೋ ಪ್ರೈಮ್ಸ್ ಬಗ್ಗೆ ನೋಡೋದಿದೆ, ಟ್ವಿನ್ ಪ್ರೈಮ್ಸ್ ಬಗ್ಗೆ ನೋಡೋದಿದೆ, ಕಂಪೋಸಿಟ್ ನಂಬರ್ಸ್ ಬಗ್ಗೆ ನೋಡೋದಿದೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಬಗ್ಗೆ ನೋಡೋದಿದೆ. ಅದಾದ ನಂತರ HCF LCM ಬಗ್ಗೆ ನೋಡೋದಿದೆ. ಅದಾದ ನಂತರ ಕೆಲವೊಂದು ಫಾರ್ಮುಲಾಗಳಿದ್ದಾವೆ, ಆಮೇಲೆ ಕೆಲವೊಂದು ಕ್ಯಾಲ್ಕುಲೇಷನ್ ಟ್ರಿಕ್ಸ್ಗಳಿದ್ದಾವೆ. ಅವು ಎಲ್ಲ ಇದೇ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ಮೊದಲನೇದು ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂತಂದ್ರೆ ಏನು? ಪ್ರೈಮ್ ನಂಬರ್ಸ್ ಕೂಡ ನ್ಯಾಚುರಲ್ ನಂಬರ್ಸ್ ಇದ್ದಾವೆ. ನ್ಯಾಚುರಲ್ ನಂಬರ್ಸ್ ಅಂತ ನಾನು ಮೊದಲೇ ಹೇಳಿದ್ದೆ, ನಾವು ಡೈಲಿ ಕೌಂಟಿಗೆ ಯೂಸ್ ಮಾಡ್ತಕ್ಕಂಥ ನಂಬರ್ಸ್ಗಳಿಗೆ ನ್ಯಾಚುರಲ್ ನಂಬರ್ ಅಂತಾರೆ. 1ರಿಂದ ಸ್ಟಾರ್ಟ್ ಆಗಿ 1, 2, 3 ಈ ರೀತಿ 1ರಿಂದ ಸ್ಟಾರ್ಟ್ ಆಗಿ ಇನ್ಫೈನೈಟ್ವರೆಗೂ ಆ ನಂಬರ್ಸ್ಗಳನ್ನು ನ್ಯಾಚುರಲ್ ನಂಬರ್ಸ್ಗಳಂತ ಕರೀತಾರೆ. ಪ್ರೈಮ್ ನಂಬರ್ ಕೂಡ ಏನಿದಾವೆ, ನ್ಯಾಚುರಲ್ ನಂಬರ್ ಇದ್ದಾವೆ. ಬಟ್ ಪ್ರೈಮ್ ನಂಬರಲ್ಲಿ 1 ಅನ್ನೋದು ನ್ಯಾಚುರಲ್ ನಂಬರಲ್ಲಿ ಬರೋದಿಲ್ಲ, ಅದು ಪ್ರೈಮ್ ನಂಬರ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅದು ಆಗೋಕ್ಕೆ ಸಾಧ್ಯ ಇಲ್ಲ? 1 ಅನ್ನೋದು ಪ್ರೈಮ್ ನಂಬರ್ ಯಾಕೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಈ ಡೆಫಿನೇಷನ್ ಓದಿದಾಗ ಅರ್ಥ ಆಗುತ್ತೆ ನಿಮಗೆ. ಡೆಫಿನೇಷನ್ ಇದೆ, ಪ್ರೈಮ್ ನಂಬರ್ಸ್ ದೇ ಆರ್ ನ್ಯಾಚುರಲ್ ನಂಬರ್ಸ್ ಗ್ರೇಟರ್ ದ್ಯಾನ್ ಒನ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್. ಒಂದು ಫ್ಯಾಕ್ಟರ್ 1 ಆಗಿರುತ್ತೆ, ಇನ್ನೊಂದು ಫ್ಯಾಕ್ಟರ್ ಇಟ್ಸೆಲ್ಫ್. ಅಂದರೆ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ಇವಾಗ ಒಂದು ಪ್ರೈಮ್ ನಂಬರ್ ತೊಗೊಳ್ಳೋಣ, 13 ಅಂತೇಳಿ ಒಂದು ಪ್ರೈಮ್ ನಂಬರ್ ತೊಗೊಂಡ್ವಿ. 13 ಯಾವ್ಯಾವ ನಂಬರಿಂದ ಭಾಗ ಹೋಗುತ್ತೆ? 1ಇಂದ ಭಾಗ ಹೋಗುತ್ತೆ. 1 13ಲೇ 13, ಅದು ಬಿಟ್ಟರೆ 13ರಿಂದ ಭಾಗ ಹೋಗುತ್ತೆ. 2 ನಂಬರ್, ಅದರದ್ದು ಯಾವುದೇ ಪ್ರೈಮ್ ನಂಬರ್ ಆಗಿರಲಿ ಅದಕ್ಕೆ 2 ಫ್ಯಾಕ್ಟರ್ ಆಗಿರಬೇಕು. ಡೆಫಿನಿಷನ್ ಹೇಳುತ್ತಾ ಪ್ರೈಮ್ ನಂಬರಿಗೆ 2 ಫ್ಯಾಕ್ಟರ್ ಇರಬೇಕು. ಅವು 2 ಫ್ಯಾಕ್ಟರ್ ಕಾಮನ್ ಇರೋಂಗಿಲ್ಲ, ಬೇರೆ ಬೇರೆ ಫ್ಯಾಕ್ಟರ್ಸ್ಗಳಿರ್ತವೆ. 2 ಫ್ಯಾಕ್ಟರ್ ಇರ್ತವೆ, 1ಗಿಂತ ಜಾಸ್ತಿ ನಂಬರ್ ಆಗಿರುತ್ತದೆ ಅಂತೇಳಿ ಡೆಫಿನೇಷನಲ್ಲಿ ಹೇಳ್ತೀವಿ. 1 ಯಾಕೆ ಆಗಿಲ್ಲ? 1 ಆಯ್ತಲ್ಲ, 1 ಎದರಿಂದ ಭಾಗ ಹೋಗುತ್ತೆ? 1ಇಂದ ಅಷ್ಟೇ ಹೋಗುತ್ತೆ. ಇದರದ್ದು ಫ್ಯಾಕ್ಟರ್ ಎಷ್ಟಾಯಿತು? 1 ಆಯಿತು. ಬಟ್ 2 ಫ್ಯಾಕ್ಟರ್ ಇದ್ದರೆ ಮಾತ್ರ ಅದನ್ನು ಪ್ರೈಮ್ ನಂಬರ್ ಅಂತ ಹೇಳ್ಬೋದು ಡೆಫಿನೇಷನ್ ಮೂಲಕ. ಅದಕ್ಕೋಸ್ಕರ 13 ಪ್ರೈಮ್ ನಂಬರ್ ಆಗುತ್ತೆ, 1 ಪ್ರೈಮ್ ನಂಬರ್ ಆಗಲ್ಲ. 2ನೇ ಪ್ರಾಪರ್ಟಿ ನೋಡೋಣ ಪ್ರೈಮ್ ನಂಬರ್. ಅದು ಡೆಫಿನೇಷನ್ ಆಯಿತು. ನೆಕ್ಸ್ಟ್ ಪ್ರಾಪರ್ಟಿ 2 ಓನ್ಲಿ ಈವನ್ ಪ್ರೈಮ್ ನಂಬರ್. 2 ಅನ್ನೋದು ಒಂದೇ ಒಂದು ಈವನ್ ಪ್ರೈಮ್ ನಂಬರ್ ಐತಿ. ಇವೆಲ್ಲ ಹೆಂಗೆ ಬರ್ತೀನಿ ನಂಗೆ ನೋಟ್ ಮಾಡ್ಕೊಡ್ರಿ. 2 ಎಂಬುದು ಏನೈತಿ? ಒಂದೇ ಒಂದು ಈವನ್ ಪ್ರೈಮ್ ನಂಬರ್ ಐತಿ. ಪ್ರೈಮ್ ನಂಬರ್ ಅಂತಂದರೆ ಆ ನಂಬರ್ ಯಾವುದೇ ನಂಬರಿಂದ ಡಿವಿಸಿಬಲ್ ಇಲ್ಲ, ಓನ್ಲಿ 1ರಿಂದ ಡಿವಿಸಿಬಲ್ ಐತೆ. ಬಿಟ್ಟರೆ ಯಾವ ನಂಬರ್ ಬರೆದಿರ್ತೇವಲ್ಲ ಅದೇ ನಂಬರಿಂದ ಡಿವಿಸಿಬಲ್ ಐತೆ. ಅದು ಬಿಟ್ಟರೆ ಯಾವ ನಂಬರಿಂದ ಕೂಡ ಅದನ್ನು ಭಾಗ ಮಾಡೋಕ್ಕಾಗಂಗಿಲ್ಲ. ಅಂಥ ನಂಬರ್ಸ್ಗಳಿಗೆ ಪ್ರೈಮ್ ನಂಬರ್ ಅಂತ ಕರೀತಾರೆ. ಇವಾಗ ಪ್ರೈಮ್ ನಂಬರ್ಸಲ್ಲಿ ಒಂದೇ ಒಂದು ಈವನ್ ಪ್ರೈಮ್ ನಂಬರ್ ಐತೆ, ಸಮ ಸಂಖ್ಯೆ ಇರ್ತಕ್ಕಂಥದ್ದು ಒಂದೇ ಒಂದು ಐತೆ. ಉಳ್ಕದ್ದೆಲ್ಲ ಏನದಾವೆ ಆಡ್ ಪ್ರೈಮ್ ನಂಬರ್ಸ್ ಇದ್ದಾವೆ.
ಇವನ್ ಪ್ರೈಮ್ ನಂಬರ್ ಯಾವುದು ಟೂ ಎಂಬುದು ಬಿಟ್ಟರೆ ಉಳಿದ ಎಲ್ಲ ಪ್ರೈಮ್ ನಂಬರ್ಸ್ಗಳಿದ್ದಾವೆ ಆಡ್ ಪ್ರೈಮ್ ನಂಬರ್ಸ್ ಆಗಿರ್ತವೆ. ಇಲ್ಲಿ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು, 2 ಅನ್ನೋದು ಒಂದೇ ಇವನ್ ಐತೆ, ಉಳಿದದೆಲ್ಲ ಕೂಡ ಆಡ್ ಪ್ರೈಮ್ ನಂಬರ್ಸ್ಗಳು ಇದ್ದಾವೆ. ನೆಕ್ಸ್ಟ್, ಆಲ್ ಪ್ರೈಮ್ ನಂಬರ್ಸ್ ಆರ್ ಕೋ ಪ್ರೈಮ್ ಟು ಇವನ್ ಅನ್ನೋದರ್. ಕೋ ಪ್ರೈಮ್ಸ್ ಬಗ್ಗೆ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಹೇಳ್ತೀನಿ ನಾನು, ಈ ಪಾಯಿಂಟ್ ನೆನ್ಪಿಟ್ಕೊಡ್ರಿ ಅಷ್ಟೇ. ನೆಕ್ಸ್ಟ್ ಕಾನ್ಸೆಪ್ಟ್ ಕೋ ಪ್ರೈಮ್ ಬಗ್ಗೆನೇ ಇರುತ್ತೆ. ನೆಕ್ಸ್ಟ್, ಎಕ್ಸೆಪ್ಟ್ 2 and 5, 2 ಮತ್ತು 5 ಬಿಟ್ಟರೆ, 2 ಮತ್ತು 5 ಬಿಟ್ಟರೆ ನೋ ಪ್ರೈಮ್ ಎಂಡ್ಸ್ ವಿತ್ ಇವನ್ ಡಿಜಿಟ್ ಆರ್ 5. ಈ 2 ಮತ್ತು 5 ಇದು ಇವನ್ ಡಿಜಿಟಿಂದ ಎಂಡ್ ಆಗುತ್ತೆ, ಇದು 5 ಎಂಡ್ ಆಗುತ್ತೆ. ಇವೆರಡನ್ನು ಹೊರತುಪಡಿಸಿದರೆ ಯಾವುದೇ ಪ್ರೈಮ್ 2ರಿಂದ ಅಥವಾ ಇವನಿಂದ 2, 4, 6, 8 ಯಾವುದೇ ನಂಬರಿಂದ ಎಂಡ್ ಆಗಲ್ಲ. ಅದು ಬಿಟ್ಟರೆ 5ರಿಂದ ಕೂಡ ಎಂಡ್ ಆಗಲ್ಲ. ಇಲ್ಲಿ 5ಇಂದ ಎಂಡ್ ಆಗೋದು ಅಥವಾ 2, 4, 6, 8ಇಂದ ಎಂಡ್ ಆಗೋ ಯಾವ ಪ್ರೈಮ್ ನಂಬರ್ ಕೂಡ ನಿಮಗೆ ಇಲ್ಲಿ ಸಿಗಲ್ಲ, ಇವೆರಡನ್ನು ಹೊರತುಪಡಿಸಿದರೆ. ಅದೇ ಈ ಪಾಯಿಂಟಲ್ಲಿ ಹೇಳ್ತಿರೋದು. ನೆಕ್ಸ್ಟ್, ಇನ್ನೊಂದು ಐತಲ್ಲ, ಇದು ಯಾವುದು, ಆಲ್ ಪ್ರೈಮ್, ಎಲ್ಲ ಪ್ರೈಮ್ಸ್ಗಳು ವಿಚ್ ಆರ್ ಗ್ರೇಟರ್ ದ್ಯಾನ್ 3, 3ಕ್ಕಿಂತ ದೊಡ್ಡದಿರ್ತಕ್ಕಂಥ ಪ್ರೈಮ್ಸ್ಗಳು, ಅವುಗಳನ್ನು ನಾವು ಈ ಫಾರ್ಮುಲಾದ ಮೂಲಕ ಎಕ್ಸ್ಪ್ರೆಸ್ ಮಾಡಬಹುದು ಅಂತ ಹೇಳ್ತಿರೋದನ್ನು. ಈ ಫಾರ್ಮುಲಾ ಮೂಲಕ ಆ ಪ್ರೈಮ್ಸ್ಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡಬಹುದು. ಒಂದು ಸೆಕೆಂಡ್ ನೋಡೋಣ, ಅದು ಹಿಂಗೆ ಏನೈತೆ, ಅದು ಏನು ಹೇಳತೈತೆ ಅಂತ. ಈ ಪ್ರೈಮ್ ಮೂಲಕ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೋದು. ಈಗ ಎನ್ ಅನ್ನೋದು ನ್ಯಾಚುರಲ್ ನಂಬರ್, ಎನ್ ಅಂದರೆ ನ್ಯಾಚುರಲ್ ನಂಬರ್ ಅಂತೇಳಿ 1, 2, 3, 4 ನಾವು ತೊಗೋಬೋದು. ಇಲ್ಲಿ ಎನ್ ಪ್ಲೇಸಲ್ಲಿ 1 ತೊಗೊಂಡ್ವಿ ಅಂದರೆ 6 × 1 6 ಆಯಿತು, 6 ± 1 ಆಯಿತು. ಎನ್ = 1 ತೊಗೊಂಡಾಗ 6 ± 1 ಅಂದರೆ ಏನಾಗುತ್ತೆ, 6ಅಲ್ಲಿ 1 ಜಾಸ್ತಿ ಮಾಡಿದ್ರೆ 7 ಆಗುತ್ತೆ, 6ಅಲ್ಲಿ 1 ಕಡಿಮೆ ಮಾಡಿದ್ರೆ 5 ಆಗುತ್ತೆ. ಇವೆರಡು ಕೂಡ ಪ್ರೈಮ್ ನಂಬರ್ ಇದ್ದಾವೆ. ಇದನ್ನು ಈ ಫಾರ್ಮುಲಾದಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಇವಾಗ n = 2 ತೊಗೊಂಡ್ವಿ. ಇಲ್ಲಿ n = 2 ತೊಗೊಂಡಾಗ 6 2 12, n = 2 ತೊಗೊಂಡಾಗ 6 2 12 ± 1 ಆಯಿತು. ಇದಕ್ಕೆ +1 ಮಾಡಿದಾಗ 13 ಆಗುತ್ತೆ, -1 ಮಾಡಿದಾಗ 11 ಆಗುತ್ತೆ. ಇವೆರಡು ಕೂಡ ಪ್ರೈಮ್ ನಂಬರ್ ಆಗಿರ್ತವೆ. ಇವಾಗ ಇನ್ನೊಂದು n = 4 ತೊಗೊಳ್ಳೋಣ. n = 4 ತೊಗೊಂಡಾಗ 6 4 24 ± 1 ಐತೆ. +1 ಮಾಡಿದಾಗ 25 ಆಗುತ್ತೆ, -1 ಮಾಡಿದಾಗ 23 ಆಗುತ್ತೆ. ಬಟ್ 25 ಈ ಏನದು ಫೋರ್ತ್ ಪ್ರಾಪರ್ಟಿ ನೋಡ್ರಿ ಏನೈತೆ, 2 ಮತ್ತು 5ಅನ್ನು ಹೊರತುಪಡಿಸಿದರೆ ಯಾವುದೇ ಪ್ರೈಮ್ ನಂಬರ್ ಇವನ್ ಡಿಜಿಟ್ ಅಥವಾ 5ರಿಂದ ಎಂಡ್ ಆಗಲ್ಲ. ಅದಕ್ಕೋಸ್ಕರ ಇದು ಇಲ್ಲ, ಇದು ಒಂದೇ ಆಯಿತು. ಈ ಫಾರ್ಮುಲಾದ ಮೂಲಕ ಅಷ್ಟಕ್ಕಷ್ಟು ಪ್ರೈಮ್ ನಂಬರ್ಸ್ಗಳನ್ನು ನಾವು ಡಿರೈವ್ ಮಾಡಬಹುದು. ಈಗ 23 ಮಟ್ಟ ಬಂದ್ವಿ. ಇವಾಗ 4 ಬದಲಿ 5 ತೊಗೊಂಡ್ವಿ. 5 1 6 5 30 ± 1 ಅಂದರೆ 31 29 2 ಪಾಯಿಂಟ್ ನಂಬರ್ ಬರ್ತಾವೆ. ಆಮೇಲೆ ಇಲ್ಲಿ 5ರಲ್ಲಿ 6 ತೊಗೊಂಡ್ವಿ. 6 6 36 +1 37. ಆಮೇಲೆ 36 -1 35 ಆಗ್ತದೆ. 35 5ರಿಂದ ಎಂಡ್ ಆಗೋದು ಯಾವುದೂ ಇಲ್ಲ. ಫೋರ್ತ್ ಪ್ರಾಪರ್ಟಿ ಅಪ್ಲೈ ಮಾಡೋದು, ಅದು ಕ್ಯಾನ್ಸಲ್ ಆಯಿತು, ಒಂದೇ ಬಂತು. ಇಲ್ಲಿ 6ರಲ್ಲಿ 7 ತೊಗೊಂಡ್ವಿ. n = 7 ತೊಗೊಂಡೇವು ಅಂದರೆ 7 6 42 42 ± 1. 42ರಲ್ಲಿ +1 ಮಾಡಿದ್ರೆ 43 ಆಗುತ್ತೆ, -1 ಮಾಡಿದ್ರೆ 41 ಆಗುತ್ತೆ. ಇದೇ ರೀತಿ ಅಷ್ಟಕ್ಕಷ್ಟು ಪ್ರೈಮ್ ನಂಬರ್ಗಳನ್ನು ನಾವು ಈ ಒಂದು ಫಾರ್ಮುಲಾದ ಮೂಲಕ ಎಕ್ಸ್ಪ್ರೆಸ್ ಮಾಡಬಹುದು. ಅವು ಎಲ್ಲವೂ 3ಗಿಂತ ಜಾಸ್ತಿ ಇರತಕ್ಕಂಥ ಪ್ರೈಮ್ ನಂಬರ್ ಆಗಿರಬೇಕು. ಈಗ 3ಗಿಂತ ಕಮ್ಮಿ ಇರ್ತಕ್ಕಂಥದ್ದು ಅಂದರೆ n = ನಾವು ನ್ಯಾಚುರಲ್ ನಂಬರ್ ಅಂತ ಹೇಳಿದ್ವಿ, 1 ತೊಗೊಳ್ಬೇಕು. ಫಾರ್ ಎಕ್ಸಾಂಪಲ್ n = ನ್ಯಾಚುರಲ್ ನಂಬರ್ ಇಲ್ಲ, ಓಲ್ ನಂಬರ್ ಆಗಿತ್ತಂದರೆ 0, ಓಲ್ ನಂಬರ್ 0ಇಂದ ಸ್ಟಾರ್ಟ್ ಆಗುತ್ತೆ. 0 1 2 3 ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಆ ವಿಡಿಯೋ ಇನ್ನೊಂದ್ಸತಿ ನೋಡ್ಕೊಡ್ರಿ ಗೊತ್ತಾಗಿರಲಿಲ್ಲ ಅಂತಂದರೆ. ಓಲ್ ನಂಬರ್ 0ಇಂದ ಸ್ಟಾರ್ಟ್ ಆಗುತ್ತೆ. n = 0 ತೊಗೊಂಡ್ರೆ ±1 ಬರುತ್ತೆ. ±1 ಇಸ್ ನಾಟ್ ಅ ಪ್ರೈಮ್ ನಂಬರ್. ಓಕೆ, ಅರ್ಥ ಆಯ್ತು ಅನ್ಕೊತೀನಿ ಇಲ್ಲಿವರೆಗೂ. ಇನ್ನು ನೆಕ್ಸ್ಟ್, ದೇರ್ ಆರ್ ಇನ್ಫೈನೈಟ್ ಪ್ರೈಮ್ ನಂಬರ್ಸ್ ಆರ್ ಎಕ್ಸಿಸ್ಟ್. ಇನ್ಫೈನೈಟ್ ಪ್ರೈಮ್ ನಂಬರ್ಸ್ಗಳಿದ್ದಾವೆ. ಪ್ರೈಮ್ ನಂಬರ್ಸ್ ಎಂಡೇ ಇಲ್ಲ. ಇದೇ ರೀತಿ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. 53 ಆದ ನಂತರ ನೆಕ್ಸ್ಟ್ 59 ಬರುತ್ತೆ. ಇದೇ ರೀತಿ ಹಿಂಗೆ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಇನ್ಫೈನೈಟ್ ನಂಬರ್ ಆಫ್ ಪ್ರೈಮ್ ನಂಬರ್ಸನ್ನು ನಾವು ನೋಡ್ಬೋದು. ನೆಕ್ಸ್ಟ್ 2 ಯೂನಿಕ್ ಸೆಟ್ಸ್ಗಳಿದ್ದಾವೆ. ಆ ಸೆಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಲೇಬೇಕು. ಇದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇದು ಇಂಪಾರ್ಟೆಂಟ್ ಆಗಿರ್ತವೆ. 2 ಮತ್ತು 3ರದ್ದು ಒಂದು ಸೆಟ್ ಇದೆ. ಆಮೇಲೆ 3 5 7ರದ್ದು ಒಂದು ಸೆಟ್ ಇದೆ. 3 ನಂಬರ್ದು ಒಂದು ಸೆಟ್ಟು, 2 ನಂಬರ್ದು ಒಂದು ಸೆಟ್. 2 ಮತ್ತು 3 ಎರಡರ ಮಧ್ಯದ ಡಿಫ್ರೆನ್ಸ್ ಎಷ್ಟೈತಿ? 1 ಐತಿ. 2 ಪ್ರೈಮ್ ನಂಬರ್ಗಳ ಮಧ್ಯದ ಡಿಫ್ರೆನ್ಸ್ 1 ಇರ್ತಕ್ಕಂಥದ್ದು ಒಂದೇ ಒಂದು ಸೆಟ್ ಐತಿ. ಅದು ಯಾವುದು? 2 ಮತ್ತು 3.
ಇದೊಂದು ನೆನ್ಪಿಟ್ಕೊಡ್ರಿ. ನಾನು ಪ್ರಾಬ್ಲಮ್ ನೆಕ್ಸ್ಟ್ ಬಿಡಿಸುವಾಗ ಈ ಕಾನ್ಸೆಪ್ಟ್ ನಾನು ಹೇಳಿರೋದು ಅಲ್ಲಿ ನಿಮ್ಗೆ ಇನ್ನೊಂದು ಸತಿ ನೆನಪು ಮಾಡ್ತೀನಿ. ಇದಷ್ಟೇ ನೆನ್ಪಿಟ್ಕೊಡ್ರಿ. 2 ಮತ್ತು 3 ಅಂತಕ್ಕಂಥ ಒಂದು ಸೆಟ್ ಮಾತ್ರ ಡಿಫ್ರೆನ್ಸ್ 1 ಕೊಡುತ್ತೆ. 2 ನಂಬರ್ಗಳ ಮಧ್ಯೆ ಡಿಫ್ರೆನ್ಸ್ 1 ಕೊಡುತ್ತೆ. ಈ ಬೇರೆ ಯಾವ ನಂಬರ್ನೂ ಡಿಫ್ರೆನ್ಸ್ ಮಾಡಿ ನೋಡ್ರಿ, ಡಿಫ್ರೆನ್ಸ್ 1 ಬರೋಕ್ಕೆ ಸಾಧ್ಯನೇ ಇಲ್ಲ. 19ರಿಂದ 29, 23 4 ಐತೆ ಡಿಫ್ರೆನ್ಸ್. 23ರಿಂದ 29 ಡಿಫ್ರೆನ್ಸ್ ಎಷ್ಟೈತೆ? 6 ಐತೆ. ಇದೇ ರೀತಿ ಇದು ಒಂದೇ ಒಂದು ಸೆಟ್ ಈ ರೀತಿ ಇರೋದು. ನೆಕ್ಸ್ಟ್ ಈ ಎರಡನೇ ಸೆಟ್ಟಲ್ಲಿ ಏನೈತೆ? 3, 5, 7. ಈ ಒಂದು ಟ್ರಿಪ್ಲೇಟ್ ಏನೈತಲ್ಲ, ಈ ಟ್ರಿಪ್ಲೇಟ್ ಡಿಫ್ರೆನ್ಸ್ 2 ಕೊಡುತ್ತೆ. ಇದ್ರ ಒಂದೇ ಡಿಫ್ರೆನ್ಸ್ ಏನೈತಿ? 3 ಮತ್ತು 2, 5 ಡಿಫ್ರೆನ್ಸ್ ಏನದ? 2 ಅದ. ಮತ್ತು 5 ಮತ್ತು 7 ಡಿಫ್ರೆನ್ಸ್ ಏನದ? 2 ಅದ. ಡಿಫ್ರೆನ್ಸ್ 2 ಇರ್ತಕ್ಕಂಥ ಒಂದೇ ಒಂದು ಸೆಟ್ ಐತಿ ಟ್ರಿಪ್ಲೇಟ್. ಯಾವುದದು? 3, 5, 7. ಈ ಟ್ರಿಪ್ಲೇಟನ್ನು ನೆನ್ಪಿಟ್ಕೊಡ್ರಿ. ಮುಂದೆ ನಾನು ಇದ್ರ ಮೇಲೆ ಕ್ವಶನ್ ಸಾಲ್ವ್ ಮಾಡ್ತೀನಿ, ಅವಾಗ ನಿಮ್ಗೆ ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಪ್ರೈಮ್ ನಂಬರ್ಸ್ ಆಯ್ತಾ. ಇದೇ ಪ್ರೈಮ್ ನಂಬರ್ಸಲ್ಲಿ ಒಂದು ಇದು ಬರುತ್ತೆ, ಟ್ವಿನ್ ಪ್ರೈಮ್ ನಂಬರ್ಸ್ ಅಂತೇಳಿ ಬರ್ತವೆ. ಟ್ವಿನ್ ಪ್ರೈಮ್ ನಂಬರ್ಸ್ ಅಂತೇಳಿ, ಒಂದು ಸೆಕೆಂಡ್. ಓಕೆ, ಟ್ವಿನ್ ಪ್ರೈಮ್ ನಂಬರ್ಸ್. ಟ್ವಿನ್ ಪ್ರೈಮ್ ನಂಬರ್ಸ್ ಅಂತಂದ್ರೆ ಏನು? ಟ್ವಿನ್ ಪ್ರೈಮ್ ನಂಬರ್ಸ್ ಅಂತಂದರೆ ಡೆಫಿನಿಷನ್ ಬರ್ಕೊಳ್ರಿ. ಟ್ವಿನ್ ಪ್ರೈಮ್ ನಂಬರ್ಸ್ ಅಂತಂದ್ರೆ ಏನು? ಆ 2 ಪ್ರೈಮ್ ನಂಬರ್ಸ್ಗಳ ಮಧ್ಯದ ಡಿಫ್ರೆನ್ಸ್ ಯಾವಾಗಲೂ 2 ಆಗಿರಬೇಕು. ದ ಡಿಫ್ರೆನ್ಸ್ ಬಿಟ್ವೀನ್ 2 ಪ್ರೈಮ್ ನಂಬರ್ಸ್ ಶುಡ್ ಬಿ 2. 2 ಪ್ರೈಮ್ ನಂಬರ್ಗಳ ಮಧ್ಯದ ಡಿಫ್ರೆನ್ಸ್ 2 ಆಗಿರಬೇಕು. ಅಂಥ ಪೇರ್ಗಳನ್ನು ಟ್ವಿನ್ ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡೋಣ ಇದರದ್ದು. ಫಸ್ಟ್ ಎಕ್ಸಾಂಪಲ್ 3, 5. ಇದಂತರೂ ನಾವು ಟ್ರಿಪ್ಲೇಟಲ್ಲಿ ನೋಡಿದ್ವಿ. 5, 7 ಇದು ಕೂಡ ಟ್ರಿಪ್ಲೇಟಲ್ಲಿ ನೋಡಿದ್ವಿ. ಇದು ಬಿಟ್ಟರೆ 11, 13 ಅಂತೇಳಿ ಒಂದೈತೆ. ಅದು ನಾನು ಇಲ್ಲಿ ಟ್ರಿಪ್ಲೇಟ್ ಹೇಳಿದ್ದೀನಿ. ಇದು ಬಿಟ್ಟರೆ ಇನ್ನೂ ಡಿಫ್ರೆನ್ಸ್ 2 ಇರ್ತಕ್ಕಂಥದ್ದು ಇನ್ನೊಂದು ಐತೆ. ಇದು 3 ನಂಬರ್ದು ಸೆಟ್ ಹೇಳಿದೆ. 2 ಸೆಟ್ ಇರ್ತಕ್ಕಂಥ ಡಿಫ್ರೆನ್ಸ್ ಏನೋ ಸಿಗ್ತವೆ. 11, 13 ಒಂದು ಬರುತ್ತೆ. ಅದು ಬಿಟ್ಟರೆ ಏನೋ 29, 31 ಅಂತ ಬರುತ್ತೆ. ಇವೆಲ್ಲ ಡಿಫ್ರೆನ್ಸ್ 2 ಇರ್ತಕ್ಕಂಥದ್ದು. ಬಟ್ 3 ಟ್ರಿಪ್ಲೆಟ್ ಬಗ್ಗೆ ಹೇಳಿರೋದು ನಾನು. ಟ್ರಿಪ್ಲೆಟ್ ಅಂದರೆ ಕಂಟಿನ್ಯೂಸ್ ಆಗಿ 3 ನಂಬರ್ಸ್ ಬರೆದಾಗ ಅವುಗಳ ಮಧ್ಯದ ಡಿಫ್ರೆನ್ಸ್ 2 ಕಂಟಿನ್ಯೂ ಆಗಿರುತ್ತೆ ಅಂತ ಒಂದು ಸೆಟ್ಟನ್ನು ನಾನು ಇಲ್ಲಿ ಬರೆದಿರೋದು. ಬಟ್ ಅದು ಬಿಟ್ಟರೆ ಇಲ್ಲಿ ಸೆಟ್ ಏನದ ಡುಪ್ಲೆಟ್ ಸೆಟ್ ಐತಿಲ್ಲ, ಈ ಥರ ಹಲವಾರು ಡಿಫ್ರೆನ್ಸ್ 2 ಇರ್ತಕ್ಕಂಥದ್ದು ಸೆಟ್ಗಳು ಸಿಗ್ತವೆ. ಆ ಸೆಟ್ಸ್ಗಳಿಗೆ ಏನಂತ ಕರೀತಾರೆ? ಟ್ವಿನ್ ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ. ಈಗ 11, 13 ಇದೊಂದು ಟ್ವಿನ್ ಪ್ರೈಮ್ ನಂಬರ್ಸ್. 2 ಮಧ್ಯೆ ಡಿಫ್ರೆನ್ಸ್ 2 ಐತೆ. ಆಮೇಲೆ 29, 31 ಕೂಡ ಟ್ವಿನ್ ಪ್ರೈಮ್ ನಂಬರ್ ಅಂತ ಹೇಳ್ಬೋದು. ಅದು ಬಿಟ್ಟರೆ 17, 19 ಒಂದು ಬರುತ್ತೆ. ಅದು ಬಿಟ್ಟರೆ ಇಲ್ಲಿ ನೋಡಿದ್ರೆ 41, 43 ಇನ್ನು ಹಲವಾರು ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗ್ತಾವೆ. ಇವುಗಳಿಗೆ ಟ್ವಿನ್ ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ. ಟ್ವಿನ್ ಪ್ರೈಮ್ ನಂಬರ್ ಅಂದರೆ ಏನು ಅರ್ಥ ಆಗಿದೆ ಅಂತ ಅನ್ಕೊತೀನಿ. 2 ನಂಬರ್ಗಳ ಮಧ್ಯದ ಡಿಫ್ರೆನ್ಸ್, 2 ಪ್ರೈಮ್ ನಂಬರ್ಗಳ ಮಧ್ಯದ ಡಿಫ್ರೆನ್ಸ್ ಯಾವಾಗಲೂ 2 ನಂಬರ್ ಅಲ್ಲ, 2 ಪ್ರೈಮ್ ನಂಬರ್ಗಳ ಮಧ್ಯದ ಡಿಫ್ರೆನ್ಸ್ ಯಾವಾಗಲೂ 2 ಇದ್ದರೆ ಅಂಥ ನಂಬರ್ಗಳನ್ನು ಟ್ವಿನ್ ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಬರೆದಿರೋದು ನೋಟ್ ಮಾಡ್ಕೊಳ್ರಿ. ಓಕೆ, ಇದು ಬಿಟ್ಟರೆ ಇನ್ನೊಂದು ಐತೆ ಕಾನ್ಸೆಪ್ಟ. ಅದು ಪ್ರೈಮ್ ನಂಬರ್ಗೆ ಹೆಸರು ಮಾತ್ರ ಪ್ರೈಮ್ ನಂಬರ್ ಐತೆ, ಬಟ್ ಪ್ರೈಮ್ ನಂಬರ್ ಕಾನ್ಸೆಪ್ಟ್ ಮಾತ್ರ ಯೂಸ್ ಮಾಡ್ಕೊಳತ್ತದ ಅಷ್ಟೇ. ಯಾವುದದು ಅಂತಂದರೆ ಕೋ ಪ್ರೈಮ್ ನಂಬರ್ ಅಂತೇಳಿ ಒಂದು ಬರುತ್ತೆ. ಕೋ ಪ್ರೈಮ್ ನಂಬರ್ ಅಂತಂದ್ರೆ ಏನು? ಕೋ ಪ್ರೈಮ್ ನಂಬರ್ ಅಂದರೆ 2 ನಂಬರ್ಸ್ ಹ್ಯಾವ್ ಓನ್ಲಿ 1 ಕಾಮನ್ ಫ್ಯಾಕ್ಟರ್ಸ್ ಆರ್ ನೋನ್ ಆಸ್ ಕೋ ಪ್ರೈಮ್ ನಂಬರ್ಸ್. ಒಂದೇ ಒಂದು ಕಾಮನ್ ಫ್ಯಾಕ್ಟರ್ ಇರಬೇಕು 2 ನಂಬರ್ದ ಮಧ್ಯ. ಅಂಥ ನಂಬರ್ಸ್ಗಳಿಗೆ ಏನಂತ ಕರೀತಾರೆ? ಕೋ ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ. 2 ಫ್ಯಾಕ್ಟರ್ಸ್ ಇದ್ದಕ್ಕೆ ಏನಂತ ಕರೆದ್ರು? ಪ್ರೈಮ್ ನಂಬರ್ಸ್ ಅಂತ ಕರೆದ್ರು. 2 ಫ್ಯಾಕ್ಟರ್ಸ್ ಯಾವುದು? 2 ಫ್ಯಾಕ್ಟರ್ ಇರ್ತಾವೆ. 1 ಅಂತೇಳಿ ಒಂದು ಫ್ಯಾಕ್ಟರ್ ಇರುತ್ತೆ, ಅದು ಬಿಟ್ಟರೆ ಇಟ್ ಸೆಲ್ಫ್. ಇವು 2 ಫ್ಯಾಕ್ಟರ್ ಇರ್ತವೆ ಅಂಥವು. ಅಂದರೆ 13 ಐತಲ್ಲ, 13 ಫ್ಯಾಕ್ಟರ್ ಅದ, 1 ಅದ, ಅದು ಬಿಟ್ಟರೆ 13. ಈ ಥರ ಇದ್ದರೆ ಅದಕ್ಕೆ ಪ್ರೈಮ್ ನಂಬರ್ ಅಂತ ಕರೆದ್ರು. ಬಟ್ ಕೋ ಪ್ರೈಮ್ ನಂಬರಲ್ಲಿ ಓನ್ಲಿ 1 ಅನ್ನೋದು ಮಾತ್ರ. ಈ 1 ಏನು ಬರಿತೀವಲ್ಲ, ಈ 1 ಇದು ಒಂದೇ ಫ್ಯಾಕ್ಟರ್ ಆಗಿರುತ್ತೆ, ಕಾಮನ್ ಫ್ಯಾಕ್ಟರ್ 2 ನಂಬರ್ಗಳ ಮಧ್ಯೆ. ಇವು ಯಾವುದು ಇನ್ನೊಂದು ಫ್ಯಾಕ್ಟರ್ ಇರೋಲ್ಲ. ಕೋ ಪ್ರೈಮ್ ನಂಬರ್ದು ಡೆಫಿನೇಷನ್ ಬರೆಯೋಣ ಇವಾಗ. ಡೆಫಿನೇಷನ್ ಬರ್ಕೊಳ್ಳಿ ಒಂದು ಸೆಕೆಂಡ್. ಕೋ ಪ್ರೈಮ್ ನಂಬರ್ ಅಂದರೆ 2 ನಂಬರ್ಸ್ ಹ್ಯಾವ್ ಓನ್ಲಿ 1 common
ಕಾಮನ್ ಫ್ಯಾಕ್ಟರ್. ಫ್ಯಾಕ್ಟರ್ ಅಂದ್ರೇನು, ಮಲ್ಟಿಪ್ಲೈಯರ್ ಅಂದ್ರೇನು ಮುಂದೆ ಹೇಳ್ತೇನೆ. ಓನ್ಲಿ ಒನ್ ಫ್ಯಾಕ್ಟರ್ ಆರ್ ನೋನ್ ಆಸ್ ಕೋ ಪ್ರೈಮ್ ನಂಬರ್. ಎಕ್ಸಾಂಪಲ್ ಬರೀತೀನಿ, ಅದರಿಂದ ಅರ್ಥ ಆಗುತ್ತೆ ನಿಮಗೆ. ಇವಾಗ ಆ ಕೋ ಪ್ರೈಮ್ ನಂಬರ್ ಮಧ್ಯದ ಡಿಫ್ರೆನ್ಸ್ ನೀವು ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ. ಡಿಫ್ರೆನ್ಸ್ ಎಷ್ಟು ಬೇಕಾದ ಆಗಿರ್ಬೋದು. ಇವಾಗ 2 ಐತೆ, 2 ಮತ್ತು 999 ಅಂತ ಬರೆದ್ವಿ. ಇದು ಒಂದು ಸೆಟ್ ಐತಿ. ಇವೆರಡರ ಮಧ್ಯದ ಕಾಮನ್ ಫ್ಯಾಕ್ಟರ್ ಯಾವುದದ? ಇದನ್ನು ನಾವು 1 ಇಂಟು 2 ಬರೀಬೋದು. 1 ಮತ್ತು 2 ಎರಡು ಇದರ ಫ್ಯಾಕ್ಟರ್ಸ್ಗಳು. 1 9 2 ಎರಡು ಫ್ಯಾಕ್ಟರ್ಸ್ಗಳು ಅದಾವೆ ಇದ್ರದ್ದು 1 ಐತೆ, ಅದು ಬಿಟ್ಟರೆ ಬೇರೆ 3 ಬರ್ಬೋದು, ಆಮೇಲೆ 9 ಬರ್ಬೋದು, ಆಮೇಲೆ 999 ಅಂತ ಬರೀರಿ, ಬೇಕಾದ ಬರ್ಬೋದು. ಬಟ್ 2 ಮಾತ್ರ ಬರೋಕ್ಕಾಗಲ್ಲ. ಯಾಕಂದರೆ 2 ಬರಬೇಕಂದ್ರೆ ಇವನ್ ನಂಬರೇ ಎಂಡ್ ಇರಬೇಕು. ಇವೆರಡರ ಮಧ್ಯೆ ಕಾಮನ್ ಫ್ಯಾಕ್ಟರ್ ಯಾವುದಾಯಿತು? 1 ಅನ್ನೋದು ಮಾತ್ರ ಒಂದೇ ಒಂದು ಕಾಮನ್ ಫ್ಯಾಕ್ಟರ್ ಆಯಿತು. ಹಾಗಿರ್ತಕ್ಕಂಥ ನಂಬರ್ಸ್ಗಳಿಗೆ ಕೋ ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ. ಇದಕ್ಕೆ ನಾನು ಆಲ್ರೆಡಿ ಒಂದು ಪಾಯಿಂಟ್ ಹೇಳಿದ್ದೆ. ಪ್ರತಿಯೊಂದು ಏನು ಇದು ಅದಾವಲ್ಲ, ಯಾವ ಪ್ರೈಮ್ ನಂಬರ್ಸ್ ಅದಾವಲ್ಲ, ಅವೆಲ್ಲವೂ ಕೋ ಪ್ರೈಮ್ ನಂಬರ್ಸ್ಗಳಿದ್ದಾವೆ. ಕೋ ಪ್ರೈಮ್ ನಂಬರ್ಸ್ಗಳಿದ್ದಾವೆ ಒನ್ ಅನ್ನೋದರ್ ಒಂದಕ್ಕೆ ಇನ್ನೊಂದಕ್ಕೆ. ಇವಾಗ 3,5 ಇದ್ರದ್ದು 1 ಇಂಟು 3 ಅದ. ಇದು 1 ಮತ್ತು 3 ಎರಡು ಫ್ಯಾಕ್ಟರ್. 5 1 ಮತ್ತು 5 ಎರಡು ಫ್ಯಾಕ್ಟರ್. ಇವೆರಡರ ಮಧ್ಯೆ ಕಾಮನ್ ಫ್ಯಾಕ್ಟರ್ ಅದು 1. ಓನ್ಲಿ ಒನ್ ಕಾಮನ್ ಫ್ಯಾಕ್ಟರ್ ಇರೋದ್ರಿಂದ ಇದು ಕೂಡ ಕೋ ಪ್ರೈಮ್ ನಂಬರ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಇನ್ನೊಂದು ಸೆಟ್ ತೊಗೊಳ್ರಿ, 11 ಇಂಟು 13 ತೊಗೊಳ್ರಿ. 11 ಇಂಟು 13 ಬೇಡ, ಇನ್ನು ಬೇಕಾದ ನಂಬರ್ 19 ತೊಗೊಳ್ರಿ. 11 ಒಂದು ಫ್ಯಾಕ್ಟರ್ ಐತೆ, ಬಿಟ್ಟರೆ 11 ಇದ್ರ ಫ್ಯಾಕ್ಟರ್. ಇದ್ರದ್ದು 1 ಫ್ಯಾಕ್ಟರ್ ಐತೆ, ಬಿಟ್ಟರೆ 19 ಫ್ಯಾಕ್ಟರ್ ಐತೆ. ಇವೆರಡು ಏನಿದಾವೆ ಇದ್ರದ್ದು ಎರಡರಲ್ಲೂ ಕಾಮನ್ ಇರತಕ್ಕಂಥ ಒಂದೇ ಒಂದು ಕಾಮನ್ ಫ್ಯಾಕ್ಟರ್ ಐತೆ. ಅದಕ್ಕೋಸ್ಕರ ಇದನ್ನು ಕೋ ಪ್ರೈಮ್ ನಂಬರ್ ಅಂತ ಹೇಳ್ಬೋದು. ಇನ್ನು ಹಲವಾರು ಎಕ್ಸಾಂಪಲ್ ಬರಿತೀನಿ ನಾನು, ನಿಮ್ಗೆ ಅರ್ಥ ಆಗುತ್ತೆ. ಎಕ್ಸಾಂಪಲ್ಸ್ಗಳನ್ನು ನೀವು ಸ್ವಂತ ಬರ್ಕೊಂಡು ನೋಡ್ರಿ. ಕೋ ಪ್ರೈಮ್ ನಂಬರ್ಸ್ಗಳಂತಂದರೆ ಆ ನಂಬರ್ ಪ್ರೈಮೇ ಆಗಿರ್ಬೇಕಂತ ಏನಿಲ್ಲ. ಕೋ ಪ್ರೈಮ್ ನಂಬರ್ಸ್ ಅಂತಂದರೆ ಕೊಟ್ಟಂಥ ನಂಬರ್ ಪ್ರೈಮ್ ಆಗಿರ್ಬೇಕಂತ ಏನಿಲ್ಲ. ಇವಾಗ 15 ಐತೆ, 15 ಬಿಟ್ಟರೆ 15 ಐತೆ, 14 ಐತೆ ಅಂತ ಅನ್ಕೊಳ್ಳೋಣ. 15 14 ಇವೆರಡು ಕೂಡ ಕೋ ಪ್ರೈಮ್ ನಂಬರ್. 14 ಇದು ಪ್ರೈಮ್ ನಂಬರ್ ಅಲ್ಲ, 15 ಕೂಡ ಪ್ರೈಮ್ ನಂಬರ್ ಅಲ್ಲ. ಬಟ್ ಇವೆರಡು ಏನಿದಾವೆ ಕೋ ಪ್ರೈಮ್ ನಂಬರ್ ಇದಾವೆ. ಯಾಕೆ ಹೇಳ್ರಿ? 15 ನಾವು 1 ಇದ್ರದ್ದು ಫ್ಯಾಕ್ಟರೈಸೇಷನ್ ಮಾಡಿದ್ರೆ 1 ಇದ್ರ ಫ್ಯಾಕ್ಟರ್ ಅಂತ ಬರಿಬೋದು, 3 ಇದ್ರ ಫ್ಯಾಕ್ಟರ್ ಬರಿಬೋದು, 5 ಇದ್ರ ಫ್ಯಾಕ್ಟರ್ ಬರೀಬೋದು, 15 ಇದ್ರ ಫ್ಯಾಕ್ಟರ್ ಅಂತ ಬರಿಬೋದು. 14 1 ಇದ್ರ ಫ್ಯಾಕ್ಟರ್ ಅಂತ ಬರಿಬೋದು, 2 ಇದ್ರ ಫ್ಯಾಕ್ಟರ್ ಬರಿಬೋದು, 7 ಇದ್ರ ಫ್ಯಾಕ್ಟರ್ ಬರಿಬೋದು, 14 ಇದ್ರ ಫ್ಯಾಕ್ಟರ್ ಬರಿಬೋದು. ಇವಾಗ ಎರಡರದ ಮಧ್ಯೆ ಕಾಮನ್ ಫ್ಯಾಕ್ಟರ್ ಯಾವುದೈತಿ? ಕಾಮನ್ ಫ್ಯಾಕ್ಟರ್ ಏನಿರಬೇಕು? ಓನ್ಲಿ 1 ಕಾಮನ್ ಫ್ಯಾಕ್ಟರ್ ಇರಬೇಕಂತ ಹೇಳಿದ್ದೆ ನಾನು. ಓನ್ಲಿ 1 ಕಾಮನ್ ಫ್ಯಾಕ್ಟರ್ ಅಂದರೆ ಇದ್ರ ಕಾಮನ್ ಫ್ಯಾಕ್ಟರ್ ಯಾವುದೈತಿ? 1. ಇಲ್ಲಿ ಕೂಡ ಕಾಮನ್ ಫ್ಯಾಕ್ಟರ್ 1 ಐತಿ. ಇವೆರಡರ ಮಧ್ಯದ ಕಾಮನ್ ಫ್ಯಾಕ್ಟರ್ ಏನೈತಿ? 1 ಐತಿ. ಅದಕ್ಕೋಸ್ಕರ ಇವೆರಡನ್ನು ಕೋ ಪ್ರೈಮ್ ನಂಬರ್ ಅಂತೇಳಿ ಬರೀಬೋದು. ಇನ್ನೂ ಹಲವಾರು ಎಕ್ಸಾಮ್ಸ್ಗಳಿದ್ದಾವೆ ಕೋ ಪ್ರೈಮ್ ನಂಬರ್ಸ್ಗಳದ್ದು. ಇವಾಗ 35 39 ಅಂತೇಳಿ ಬರಿಬೋದು. ಅದು ಬಿಟ್ಟರೆ 25 9 ಅಂತ ಬರ್ಕೊಡ್ರಿ, 7 9 ಅಂತ ಬರ್ಕೊಡ್ರಿ. ಯಾವುದೇ ಪ್ರೈಮ್ ನಂಬರ್ಸ್ಗಳನ್ನು ಇವಾಗ 41 ತೊಗೊಂಡು 2 ತೊಗೊಂಡ್ರು ಇದು ಒಂದು ಪ್ರೈಮ್ ನಂಬರ್ ಸೆಟ್ ಐತಿ. ಇದು ಕೂಡ ಕೋ ಪ್ರೈಮ್ ನಂಬರ್ಸ್ಗಳಂತ ಹೇಳ್ಬೋದು ಇವೆರಡು ನಂಬರ್ಸ್ಗಳಿಗೆ. ಈ ರೀತಿ ಕೋ ಪ್ರೈಮ್ಸ್ಗಳ ಬಗ್ಗೆ ಡಿಟೇಲ್ ಆಗಿ ನೀವು ಒಂದ್ಸತಿ ನೋಡ್ಕೊಳ್ಳೋದಂದ್ರೆ ನೀವೇ ಒಂದು ನಂಬರ್ ಬರ್ಕೊಂಡು ಅದರ ಫ್ಯಾಕ್ಟರ್ಸ್ಗಳನ್ನು ತಗೋದ್ರೆ ಅಲ್ಲಿ ಕಾಮನ್ ಆಗಿ ಒಂದೇ ಒಂದು ಫ್ಯಾಕ್ಟರ್ ಇದ್ರೆ ಎರಡು ನಂಬರ್ಸ್ಗಳಲ್ಲಿ ಅಂಥ ನಂಬರ್ಸ್ಗಳಿಗೆ ಕೋ ಪ್ರೈಮ್ ನಂಬರ್ಸ್ಗಳು ಅಂತಾರೆ. ಇದ್ರ ಬಗ್ಗೆ ಏನೇ ಡೌಟ್ ಇದ್ರು ನೀವು ಕಮೆಂಟಲ್ಲಿ ಕೇಳ್ರಿ. ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತೇನೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಇವಾಗ ಯಾವುದಾಯಿತು? ಪ್ರೈಮ್ ನಂಬರ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಕೋ ಪ್ರೈಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಟ್ವಿನ್ ಪ್ರೈಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇನ್ನು ಕೊನೆಯದಾಗಿ ಕಾಂಪೋಸಿಟ್ ನಂಬರ್ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋದಿದೆ. ಕಾಂಪೋಸಿಟ್ ನಂಬರ್ಸ್ ಓಕೆ, ಕಾಂಪೋಸಿಟ್ ನಂಬರ್ಸ್ ಅಂತಂದರೆ ಆ ನಂಬರ್ಸ್ಗಳ ಒಂದು ಏನಿದೆ ಇರ್ತೈತಲ್ಲ, ಎರಡಕ್ಕಿಂತ ಜಾಸ್ತಿ ಇದು ಇರಬೇಕು. ಅದು ಎರಡಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇರಬೇಕು, ಬಟ್ ಅದು ಪಾಸಿಟಿವ್ ಇಂಟಿಜರ್. ಯಾವಾಗಲೂ ಕಾಂಪೋಸಿಟ್ ನಂಬರ್ಸ್ ಪಾಸಿಟಿವ್ ಆಗಿರ್ತವೆ. ಡೆಫಿನಿಷನ್ ಬರೆದು ಬಿಡ್ತೇನೆ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾಂಪೋಸಿಟ್ ನಂಬರ್ ಇಟ್ ಈಸ್ ಅ ಪಾಸಿಟಿವ್ ನಂಬರ್ has more than two factors.
ಎರಡಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇರ್ತವೆ. ಇದರದ್ದು ಎಕ್ಸಾಂಪಲ್ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಒಂದು ಕಂಟಿನ್ಯೂ ನಾವು ನ್ಯಾಚುರಲ್ ನಂಬರ್ಸ್ಗಳನ್ನು ನೋಡ್ತಾ ಹೋಗೋಣ. ನ್ಯಾಚುರಲ್ ನಂಬರ್ಸ್ಗಳೇನು 1ರಿಂದ ಸ್ಟಾರ್ಟ್ ಆಗ್ತವೆ. ನ್ಯಾಚುರಲ್ ನಂಬರ್ಸ್ 1 2 3 4 5 6 7 8 9 ಆ್ಯಂಡ್ 10 ಇಲ್ಲಿದಿಂದ ಹಂಗೆ ಕಂಟಿನ್ಯೂ ಇದಾವೆ. ಬಟ್ ಇಷ್ಟೇ ಬರೆಯೋಣ. ಇವೆಲ್ಲ ನ್ಯಾಚುರಲ್ ನಂಬರ್ಸ್ ಇದಾವೆ. ಈ ಥರದ್ದು ಪ್ರತಿಯೊಂದರದ್ದು ಫ್ಯಾಕ್ಟರ್ಸ್ಗಳನ್ನು ಬರೆಯೋಣ. 1ರದ್ದು ಫ್ಯಾಕ್ಟರ್ 1 ಆಗಿರುತ್ತೆ, 2ದು ಫ್ಯಾಕ್ಟರ್ 1 ಮತ್ತು 2 ಫ್ಯಾಕ್ಟರ್ ಆಗಿರ್ತವೆ, 3ದು ಫ್ಯಾಕ್ಟರ್ 1 ಆ್ಯಂಡ್ 3 2 ಫ್ಯಾಕ್ಟರ್ ಅದಾವೆ, 4ದು ಫ್ಯಾಕ್ಟರ್ 1 ಐತೆ, 2 ಐತೆ, 4 ಐತೆ, 5ದು ಫ್ಯಾಕ್ಟರ್ ಏನೈತೆ 1 ಐತೆ ಬಿಟ್ರೆ 5 ಐತೆ, 6ದು ಫ್ಯಾಕ್ಟರ್ 1 ಅದ, 2 ಅದ, 3 ಅದ, 6 ಅದ, 7ದು ಫ್ಯಾಕ್ಟರ್ 1 ಐತೆ ಬಿಟ್ರೆ 7 ಐತೆ, 8ದು ಫ್ಯಾಕ್ಟರ್ ಏನದವ 1 ಅದ, 2 ಅದ, 4 ಅದ, 8 ಅದ, 9ದು ಫ್ಯಾಕ್ಟರ್ 1 ಅದ, 3 ಅದ, 9 ಅದ, 10ದು ಫ್ಯಾಕ್ಟರ್ 1 ಐತೆ, 2 ಐತೆ, 5 ಐತೆ, 10 ಐತೆ. ಡೆಫಿನೇಷನ್ ಏನು ಹೇಳ್ತೈತಿ, ಕಾಂಪೋಸಿಟ್ ನಂಬರ್ ಅಂತ ಯಾವುದು ಕರಿಬೇಕಂದ್ರೆ ಇವೆಲ್ಲ ಮುಂದಿನ ಬರ್ತಕ್ಕಂಥ ಎಕ್ಸಾಮ್ಸ್ಗಳಲ್ಲಿ ಟಾಪಿಕ್ಸ್ಗಳಲ್ಲಿ ಈ ಒಂದು ಕಾಂಪೋಸಿಟ್ ನಂಬರ್ಸ್ ಅಂತ ಡೈರೆಕ್ಟ್ ಕೊಟ್ಬಿಡ್ತಾನೆ. ಕ್ವಶನ್ಸಲ್ಲಿ ಕಾಂಪೋಸಿಟ್ ನಂಬರ್ ಅಂತ ಕೊಟ್ಬಿಟ್ಟಿರ್ತಾನೆ ಒಂದು ಲೈನ್. ಕಾಂಪೋಸಿಟ್ ನಂಬರ್ ಅಂದ್ರೆ ಏನು ಅನ್ನೋದು ನಮಗೆ ಮೊದಲು ಗೊತ್ತಿರಬೇಕು. ಅದಕ್ಕೋಸ್ಕರ ಇವು ತಿಳ್ಕೊಳ್ಳೋದು ಭಾಳ ಅವಶ್ಯಕತೆ ಐತಿ, ತಿಳ್ಕೊಳ್ಳೇಬೇಕು ನೀವು. ಇದು ಏನು ಬೇಸಿಕ್ ಏನು ಹೇಳ್ತೀವಲ್ಲ, ಇದು ಈ ನಂಬರ್ ಸಿಸ್ಟಮಲ್ಲಿ, ಈ ನಂಬರ್ ಸಿಸ್ಟಮ್ದು ಬೇಸಿಕ್ ನಂಬರ್ ಸಿಸ್ಟಮ್ ಟಾಪಿಕ್ ಅಷ್ಟೇ ಅಲ್ಲ, ಉಳ್ದಕ್ಕಂಥ ಎಲ್ಲ ಇದರಲ್ಲಿ ಎಲ್ಲ ಟಾಪಿಕ್ಸ್ಗಳಲ್ಲಿ ಇವಾಗ ನಂಬರ್ ಸೀರೀಸ್ ಆಗಿರ್ಬೋದು, ನಿಮ್ಮದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿರ್ಬೋದು, ಆಮೇಲೆ ಉಳಿದ ಬೇರೆ ಬೇರೆ ಎಲ್ಲ ಟಾಪಿಕ್ಸ್ಗಳಲ್ಲಿ ಈ ನಂಬರ್ ಸಿಸ್ಟಮ್ನ ಕಾನ್ಸೆಪ್ಟ್ಗಳು ಹೆಲ್ಪ್ ಆಗ್ತವೆ. ಓಕೆ, ಇದು ಕಾಂಪೋಸಿಟ್ ನಂಬರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಲ್ಲ. ಕಾಂಪೋಸಿಟ್ ನಂಬರ್ ಅಂದರೆ ಡೆಫಿನೇಷನ್ ಏನು ಹೇಳಿದ್ವಿ, ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಅಂತ ಹೇಳಿದ್ದೆ ನಾನು. ಒಂದು ನಂಬರ್ ಯಾವುದೇ ನಂಬರ್ ಇರಲಿ, ಅದು ಪಾಸಿಟಿವ್ ನಂಬರ್ ಆಗಿರಬೇಕು, ಅದಕ್ಕೆ 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ ಆಗಿರಬೇಕು. ಇಲ್ಲಿ ನೋಡಿದಾಗ ಇದರಲ್ಲಿ ಯಾವ್ಯಾವ ಕಾಂಪೋಸಿಟ್ ನಂಬರ್, ಯಾವ್ಯಾವ ಇದು ಆಗ್ಬೋದು, ಕಾಂಪೋಸಿಟ್ ನಂಬರ್ ಆಗ್ಬೋದು, ನೀವೇ ಹೇಳ್ರಿ. ಇವಾಗ ಕಾಂಪೋಸಿಟ್ ನಂಬರ್ ಯಾವ್ಯಾವ ಆಗಬಹುದು, ಇದ್ರ ಫ್ಯಾಕ್ಟರ್ ಎಷ್ಟೈತಿ, ಒಂದೇ ಫ್ಯಾಕ್ಟರ್ ಐತಿ, ಇದು ಕಾಂಪೋಸಿಟ್ ನಂಬರ್ ಆಗಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ 2ಕ್ಕೆ 2 ಫ್ಯಾಕ್ಟರ್ ಅದಾವೆ, 2 ಇಲ್ಲ, 2ಕ್ಕಿಂತ ಜಾಸ್ತಿ ಬೇಕು ನಮಗೆ, ಇದು ಕೂಡ ಕಾಂಪೋಸಿಟ್ ನಂಬರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ನೋಡ್ರಿ 3 ಕೂಡ ಕಾಂಪೋಸಿಟ್ ನಂಬರ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದು ಕೂಡ 2 ಫ್ಯಾಕ್ಟರ್ ಇದಾವೆ. 4 ನೋಡೋಣ, 4ಕ್ಕೆ 1 2 3 3 ಫ್ಯಾಕ್ಟರ್ ಅದಾವೆ, ಇದು ಕಾಂಪೋಸಿಟ್ ನಂಬರ್ ಆಗಬಹುದು. ಕೆಲವೊಂದು ಕ್ವಶನ್ಸ್ಗಳಲ್ಲಿ n ಈಸ್ ಅ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಅಂತ ಕೊಟ್ಟಾಗ ವಿಚ್ ಈಸ್ ದ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್, 4 ಏನೋದೇನೈತಿಲ್ಲ ಅದು ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್. ನೆಕ್ಸ್ಟ್ ಬರ್ತಾ ಹೋಗೋಣ, 5 ಆದ ನಂತರ 5ದು ಏನಾದ್ರು ಫ್ಯಾಕ್ಟರ್ 2 ಅದಾವೆ, ಇದು ಕೂಡ ಆಗಕ್ಕೆ ಸಾಧ್ಯ ಇಲ್ಲ. 6ದು ಎಷ್ಟು ಅದಾವ, 4 ಅದಾವೆ, ಇದು ಕಾಂಪೋಸಿಟ್ ನಂಬರ್ ಆಗ್ಬೋದು. ನೆಕ್ಸ್ಟ್ 6, ಸೆಕೆಂಡ್ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಯಾವುದು, 6. ನೆಕ್ಸ್ಟ್ 7 ಆಗಕ್ಕೆ ಸಾಧ್ಯ ಇಲ್ಲ, 2 ಫ್ಯಾಕ್ಟರ್ ಇರೋದ್ರಿಂದ ನೆಕ್ಸ್ಟ್ 8 ಬರುತ್ತೆ, 8 ಬಂತು, 8ಕ್ಕೆ 4 ಫ್ಯಾಕ್ಟರ್ ಅದಾವೆ. ನೆಕ್ಸ್ಟ್ 9 ಬಂತು, ಅದು ಬಿಟ್ಟರೆ 10 ಬಂತು. 11 ಬರಲ್ಲ, 11ಗೂ 2 ಇರ್ತಾವೆ. ಇದೇ ರೀತಿ ನಾನು ಒಂದು ಸ್ವಲ್ಪ ಬರೆದು ಬಿಡ್ತೇನೆ. 11 ಬರಲ್ಲ, 12 ಬರುತ್ತೆ, 14 ಬರುತ್ತೆ, 15 ಬರುತ್ತೆ, 16 ಬರುತ್ತೆ, 17 ಬರಲ್ಲ, 18 ಬರುತ್ತೆ, 19 ಬರಲ್ಲ, 20 ಬರುತ್ತೆ, 21 ಕೂಡ ಬರುತ್ತೆ. ಯಾಕಂದರೆ 21 7 ಫ್ಯಾಕ್ಟರ್ ಬರುತ್ತೆ, 3 ಫ್ಯಾಕ್ಟರ್ ಬರುತ್ತೆ, 1 ಫ್ಯಾಕ್ಟರ್ ಬರುತ್ತೆ, 21 ಫ್ಯಾಕ್ಟರ್ ಬರುತ್ತೆ. ಆಮೇಲೆ 22 ಬರುತ್ತೆ, 23 ಬರಲ್ಲ, 24 ಬರುತ್ತೆ, 25 ಬರುತ್ತೆ. ಓಕೆ, ಯಾವುದೇ ಪ್ರೈಮ್ ನಂಬರ್ ಕಾಂಪೋಸಿಟ್ ನಂಬರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ಲೈನ್ ಬರ್ಕೊಡ್ರಿ, ನೋ ಪ್ರೈಮ್ ನಂಬರ್ ಇಸ್ ಅ ಕಾಂಪೋಸಿಟ್ ನಂಬರ್. ನೋ ಪ್ರೈಮ್ ನಂಬರ್ ಈಸ್ ಅ ಕಾಂಪೋಸಿಟ್ ನಂಬರ್. 25ವರೆಗೂ ಬರೆದಿವಿ. ಇದಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತದೆ. 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ ಇರಬೇಕು ಅವಕ್ಕೆ. ಇಲ್ಲಿ ಪ್ರತಿಯೊಂದಕ್ಕೂ ಮಾಡಿ ನೋಡ್ರಿ ಫ್ಯಾಕ್ಟರ್ ಎಷ್ಟಾಗ್ತಾವೆ ಅಂತೇಳಿ. 6ದು ಎಲ್ಲಿವರೆಗೂ ಮಾಡಿದ್ವಿ, 10ವರೆಗೂ ಮಾಡಿದ್ದೀವಿ. 12 ನೋಡೋಣ. 12 1 ಐತೆ, ಬಿಟ್ರೆ 2 ಐತೆ, ಬಿಟ್ರೆ 3 ಐತೆ, ಬಿಟ್ರೆ 4 ಐತೆ, ಬಿಟ್ರೆ 6 ಐತೆ, ಬಿಟ್ರೆ 12 ಐತೆ. 14 ನೋಡೋಣ. 14 ಏನೇನು ಬರ್ತಾವೆ, 1 ಬರುತ್ತೆ, 2 ಬರುತ್ತೆ, 7 ಬರುತ್ತೆ, ಅದು ಬಿಟ್ಟರೆ 14 ಬರುತ್ತೆ. 15ದು 1 ಬರುತ್ತೆ, ಬಿಟ್ಟರೆ 3 ಬರುತ್ತೆ, 5 ಬರುತ್ತೆ, 15 ಬರುತ್ತೆ. 16ದು 1 ಬರುತ್ತೆ, 2 ಬರುತ್ತೆ, 4 ಬರುತ್ತೆ, 8 ಬರುತ್ತೆ, 16 ಬರುತ್ತೆ. ಇದೇ ರೀತಿ ಎಲ್ಲಕ್ಕೂ ಜಾಸ್ತಿ 1-2ಕ್ಕಿಂತ ಜಾಸ್ತಿ ಕಾಮನ್ ಫ್ಯಾಕ್ಟರ್ ಇದ್ದಾವೆ. ಫ್ಯಾಕ್ಟರ್ಸ್ಗಳ ಬಗ್ಗೆ ಹೆಂಗೆ ಫ್ಯಾಕ್ಟರ್ ತೆಗಿಬೇಕು ಅನ್ನೋದು ಕೂಡ ನಾನು ಮುಂದೆ ಹೇಳ್ತೀನಿ, ಫ್ಯಾಕ್ಟರೈಸೇಷನ್ ಹೇಳುವಾಗ, ಆಮೇಲೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಹೇಳುವಾಗ. ಮುಂದೆಲ್ಲಕ್ಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಅದೇ ಐತೆ, ಫ್ಯಾಕ್ಟರೈಸೇಷನ್ ಮತ್ತು ಪ್ರೈಮ್ ಫ್ಯಾಕ್ಟರೈಸೇಷನ್ ಬಗ್ಗೆ. ಓಕೆ, ಇದು ಕಂಪೋಸಿಟ್ ನಂಬರ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ.
ಇನ್ನೂ ಒಂದು ಕಾನ್ಸೆಪ್ಟ್ ಐತಿ ಪ್ರೈಮ್ ಫ್ಯಾಕ್ಟರೈಸೇಷನ್. ಓಕೆ, ಇಲ್ಲಿ ನೋಡ್ರಿ ಪ್ರೈಮ್ ಫ್ಯಾಕ್ಟರೈಸೇಷನ್. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತಂದ್ರೆ ಏನು? ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತಂದರೆ ಒಂದು ದೊಡ್ಡ ನಂಬರ್ ಕೊಟ್ಟಿರ್ತಾನೆ, ಆ ದೊಡ್ಡ ನಂಬರನ್ನು ಇಲ್ಲಿ 180 ಐತಿ, ಇಲ್ಲಿ 200 ಐತಿ ಅಂತ ಇಲ್ಲಿ ಕಾಣಿಸ್ತಿದೆ ನಮಗೆ. ಈ ದೊಡ್ಡ ನಂಬರನ್ನು ಕಂಪೋಸಿಟ್ ನಂಬರ್ಗಳನ್ನು, ಒಂದು ದೊಡ್ಡದು ಕಂಪೋಸಿಟ್ ನಂಬರ್ ಐತೆ, ಆ ಕಂಪೋಸಿಟ್ ನಂಬರ್ ಅಂದರೆ ಅದಕ್ಕೆ ಜಾಸ್ತಿ ಫ್ಯಾಕ್ಟರ್ ಇದ್ದಾವೆ ಅಂತ ಅರ್ಥ. ಕಂಪೋಸಿಟ್ ನಂಬರ್ ಅಂದರೆ ಅದಕ್ಕೆ 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ಗಳಿದ್ದಾವೆ ಅಂತಲೇ ಅರ್ಥ. ಒಂದು ದೊಡ್ಡ ಕಂಪೋಸಿಟ್ ನಂಬರನ್ನು ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ಗಳಾಗಿ ಡಿವೈಡ್ ಮಾಡ್ತಾ ಹೋಗೋದು, ಅದಕ್ಕೆ ಆ ಪ್ರೋಸೆಸ್ಗೆ ಏನಂತ ಕರೀತಾರೆ? ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರೀತಾರೆ. ಫ್ಯಾಕ್ಟರೈಸೇಷನ್ ಅಂತಂದ್ರೆ ಏನು? ಒಂದು ಯಾವುದೋ ಒಂದು ನಂಬರ್ ಕೊಟ್ಟಿರ್ತಾನೆ, ಅದರ ಅಷ್ಟು ಫ್ಯಾಕ್ಟರ್ಸ್ಗಳು ಬರೆಯೋದಕ್ಕೆ ಫ್ಯಾಕ್ಟರೈಸೇಷನ್ ಅಂತ ಕರೀತಾರೆ, ಅದರ ಅಷ್ಟು ಡಿವಿಸಿಬಿಲಿಟಿಗೆ. ಫಾರ್ ಎಕ್ಸಾಂಪಲ್ 12 ಅನ್ನೋದು ಒಂದು ಐತೆ, ಇವಾಗ 12 ಅನ್ನೋದು ಒಂದು ಐತೆ, 12 ಫ್ಯಾಕ್ಟರ್ಸ್ಗಳು ಬರೀಬೇಕು ನಾವು. ಇವಾಗ 12 ಫ್ಯಾಕ್ಟರ್ಸ್ಗಳು ಬರೀಬೇಕಂದ್ರೆ 12 1ರಿಂದ ಹೋಗುತ್ತೆ, 12 ಆಮೇಲೆ 12 2ರಿಂದ ಹೋಗುತ್ತೆ, 2 6 12, ಆಮೇಲೆ ನೆಕ್ಸ್ಟ್ 12 3ರಿಂದ ಹೋಗುತ್ತೆ, 3 4 12 ಆಗುತ್ತೆ, 12 4ರಿಂದ ಹೋಗುತ್ತೆ, 4 3 12 ಆಗುತ್ತೆ, ಆಮೇಲೆ 12 4 ಆಯ್ತಾ, 4 ಬಿಟ್ಟರೆ 6ರಿಂದ ಹೋಗುತ್ತೆ, 6 2 12, 12 ಅನ್ನೋದು 12ಇಂದ ಕೂಡ ಹೋಗುತ್ತೆ, 12 ಅನ್ನೋದು 12ಇಂದ ಕೊಡುತ್ತೆ. ಈ 12 ಫ್ಯಾಕ್ಟರ್ಸ್ಗಳು ಏನಾದವು? ಇದು 1 2 3 4 5 6 ಇವು 6 ಫ್ಯಾಕ್ಟರ್ಸ್ಗಳಾದವು 12. ಇವು 6 ಕೂಡ ಏನಾದವು? 12 ಫ್ಯಾಕ್ಟರ್ಸ್ಗಳಾದವು. ಬಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತಂದರೆ ಏನು? ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತಂದರೆ ಯಾವುದೇ ನಂಬರ್, ಇಲ್ಲಿ ನಾವು 6 ಬರೆದ್ವಿ, 6 ಬರೆದ್ವಿ, 4 ಬರೆದ್ವಿ, ಇವೆಲ್ಲ ಏನದವ? ಕಂಪೋಸಿಟ್ ನಂಬರ್ಸ್ ಅದಾವ, ಅವು ಪ್ರೈಮ್ ನಂಬರ್ಸ್ ಅಲ್ಲ. ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಫ್ಯಾಕ್ಟರ್ಗಳನ್ನು ನಾವು ತಗೋತೀವಲ್ಲ, ಫ್ಯಾಕ್ಟರ್ಸ್ಗಳು ಪ್ರೈಮ್ ನಂಬರ್ಸ್ಗಳಾಗುವವರೆಗೂ ಫ್ಯಾಕ್ಟರೈಸೇಷನ್ ಮಾಡೋದು. ಇಲ್ಲಿ ಒಂದು ಎಕ್ಸಾಂಪಲ್ ಐತೆ, ಎಕ್ಸಾಂಪಲ್ದಿಂದ ಅರ್ಥ ಆಗತ್ತೆ ನಿಮಗೆ. ಒಂದು ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು. ಏನೈತಿ? 12 ಐತಿ. ಒಂದು ಸೆಕೆಂಡ್. ಓಕೆ, ಎಕ್ಸಾಂಪಲ್ 12 ಐತಿ. ಇದು 12 ನಾವು ಯಾವ ರೀತಿ ಬರೆದ್ವಿ? 12 ನಾವು ಹೆಂಗೆ ಬರಿಬೋದು? 12 ಫ್ಯಾಕ್ಟರ್ಸ್ಗಳನ್ನು ನಾವು 1 2 3 4 ಅದು ಬಿಟ್ಟರೆ 6 ಅದು ಬಿಟ್ಟರೆ 12 ಅಂತ ಬರಿಬೋದು. ಬಟ್ ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡುವಾಗ 12ಅನ್ನು 4 × 3 12 4 3 12 ಆಗುತ್ತಲ್ಲ, ಈ 4ಅನ್ನು 2 to the power of 2 × 3 ಅಂತೇಳಿ ಬರಿಬೋದು. ಇದರ ಫ್ಯಾಕ್ಟರ್ಸ್ಗಳು ಏನಾದವು? 2 to the power of 2 and 3 ಇವೆರಡು ಏನದಾವು? ಪ್ರೈಮ್ ನಂಬರ್ ಅದಾವೆ, 2 ಮತ್ತು 3. ಇವುಗಳನ್ನು ಪ್ರೈಮ್ ನಂಬರ್ಗಳ ಒಂದು ಫ್ಯಾಕ್ಟರ್ಸ್ಗಳಾಗಿ ಕನ್ವರ್ಟ್ ಮಾಡೋದಕ್ಕೆ ಏನು ಕರೀತಾರೆ? ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರೀತಾರೆ. ಎಕ್ಸಾಂಪಲ್ ಮಾಡೋದ್ರಿಂದ 4-5 ಎಕ್ಸಾಂಪಲ್ ಮಾಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಇದೇನಾಯಿತು? 2 to the power of 2 and 3 ಇದರದ್ದು ಏನಾಯಿತು? ಪ್ರೈಮ್ ಫ್ಯಾಕ್ಟರೈಸೇಷನ್ ಆಯಿತು. ಇದು ಎಲ್ಲಿ ನೆಸಸರಿ ಐತಂದರೆ HCF ಮತ್ತು LCM ಕಂಡುಹಿಡಿಬೇಕಾದ್ರೆ ಇದರದ್ದು ನೆಸಸರಿ ಐತೆ. ಅದು ನಾನು HCF LCM ಹೇಳುವಾಗ ಹೇಳ್ತೇನೆ. ಇದ್ರದ್ದು ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ಕಾಣಿಸ್ತದೆ. 72ಅನ್ನು 8 9 72 ಬರಿಬೋದು, 8ಅನ್ನು 2 ಕ್ಯೂಬ್, 9ಅನ್ನು 3 ಕ್ಯೂಬ್ ಬರಿಬೋದು. ಇದು ಇವೆರಡರದ್ದು ಪ್ರೈಮ್ ಫ್ಯಾಕ್ಟರೈಸೇಷನ್. ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಆಯಿತು. ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಏನೈತಿಲ್ಲ, ಇದು 2 ಮೆಥಡಿಂದ ಮಾಡಲಾಗುತ್ತೆ. 2 ಮೆಥಡಿಂದ ಮಾಡಲಾಗುತ್ತೆ ಪ್ರೈಮ್ ಫ್ಯಾಕ್ಟರೈಸೇಷನನ್ನು. ಒಂದು ಟ್ರೀ ಮೆಥಡ್, ಇನ್ನೊಂದು ಡಿವಿಷನ್ ಮೆಥಡ್ ಅಂತೇಳಿ. ಟ್ರೀ ಮೆಥಡಲ್ಲಿ ಏನಾಗುತ್ತೆ? ಆ ಒಂದು ಕಾಂಪೋಸಿಟ್ ನಂಬರನ್ನು ಡಿವೈಡ್ ಮಾಡ್ತಾ 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 ಹೋಗೋದು. ಎಲ್ಲಿವರೆಗೂ ಡಿವೈಡ್ ಮಾಡೋದು? ಆ ಕೊನೆಗೆ ಪ್ರೈಮ್ ನಂಬರ್ಸ್ಗಳು ಉಳಿಬೇಕು, ಅಲ್ಲಿವರೆಗೂ ಡಿವೈಡ್ ಮಾಡ್ತಾ ಹೋಗೋದು. ಇಲ್ಲಿ 200 ಐತೆ, 200ಅನ್ನು ಮೊದಲು ನಾವು 10ಇಂದ ಡಿವೈಡ್ ಮಾಡಿದ್ವಿ, ಅದಕ್ಕೆ 20 × 10 ಆಯಿತು. ಆ 20ಅನ್ನು 4 × 5 ಬರೆದ್ವಿ. ಇದು ಅಂದರೆ 20ಅನ್ನು 4ಇಂದ ಡಿವೈಡ್ ಮಾಡಿದಾಗ 4 × 5 ಆಯಿತು. 10ಅನ್ನು 2ಇಂದ ಡಿವೈಡ್ ಮಾಡಿದಾಗ 5 × 2 ಆಯಿತು. ಈ ರೀತಿ ಆಯಿತು. ಇವಾಗ ಇದು 5 × 5, ಇದು 5 ಅನ್ನೋದೊಂದು ಪ್ರೈಮ್ ನಂಬರ್ ಐತೆ, ಅದಕ್ಕೋಸ್ಕರ 5² ಬರೆದ್ವಿ. 2 ಅನ್ನೋದೊಂದು ಪ್ರೈಮ್ ನಂಬರ್ ಅದ, 4 ಅನ್ನು 2² ಬರಿಬೋದು. 2² 5² 2 ಅಂತ ಬರೆದ್ವಿ. ಈ 2 ಇದಕ್ಕೆ ಮಲ್ಟಿಪ್ಲೈ ಆಗಿ 2 ಕ್ಯೂಬ್ ಆಯಿತು, 5². ಇದರದ್ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಆಯಿತು. ಡಿವಿಷನ್ ಮೆಥಡ್ ಒಳಗೆ ಏನಾಗುತ್ತೆ ಅಂತಂದರೆ, ಡಿವಿಷನನ್ನು ಡಿವಿಷನ್ ಮೆಥಡ್ ಅಂದರೆ ಏನು? ಡಿವಿಷನ್ ಅಂದರೆ ಎಲ್ಲಕ್ಕಿಂತ ದೊಡ್ಡ ನಂಬರ್ ಐತೆ, ಯಾವುದೋ ಒಂದು ಕಾಂಪೋಸಿಟ್ ನಂಬರ್ ಕೊಟ್ಟಿರ್ತಾನೆ, ಅದಕ್ಕೆ ಯಾವ ಒಂದು ಪಾಸಿಬಲ್ ಪ್ರೈಮ್ ನಂಬರಿಂದ ಡಿವೈಡ್ ಮಾಡಬಹುದು ಅಂತ ಚೆಕ್ ಮಾಡ್ಕೋಬಹುದು.
ಯಾವ ಒಂದು ಪಾಸಿಬಲ್ ಪ್ರೈಮ್ ನಂಬರ್ ಸ್ಮಾಲೆಸ್ಟ್ ಪಾಸಿಬಲ್ ಪ್ರೈಮ್ ನಂಬರಿಂದ ಡಿವೈಡ್ ಮಾಡಬಹುದು ಅಂತೇಳಿ ಚೆಕ್ ಮಾಡ್ಕೋಬೋದು. ಇದನ್ನು ನಾವು 2 ಇಂದ ಡಿವೈಡ್ ಮಾಡ್ಬೋದು. ಈ 180 ಐತಲ್ಲ, ಇದನ್ನು 2 ಇಂದ ಡಿವೈಡ್ ಮಾಡಿದ್ವಿ. 2 ಇಂದ ಡಿವೈಡ್ ಮಾಡಿದಾಗ 90 ಉಳಿತು. ಮತ್ತೆ 2 ಇಂದ ಡಿವೈಡ್ ಮಾಡಿದಾಗ ಎಷ್ಟು ಉಳಿತೈತಿ? 45 ಉಳಿತೈತಿ. ಆಮೇಲೆ ನೆಕ್ಸ್ಟ್ ಏನು ಉಳಿತದೆ? ನೆಕ್ಸ್ಟ್ ಪ್ರೈಮ್ ನಂಬರಿಂದ ಹೋಗಂಗಿಲ್ಲ, ಇದು ಪ್ರೈಮ್ ನಂಬರಿಂದ ಹೋಗಲ್ಲ, ಇದು ನೆಕ್ಸ್ಟ್ 2 ಇಂದ ಹೋಗಲ್ಲ, ಅದಕ್ಕೋಸ್ಕರ 5 ತೊಗೊಂಡ್ವಿ. 5 ತೊಗೊಂಡಾಗ 5 9s ಅಂದ್ರೆ 9 ಉಳಿತು. ಇಲ್ಲಿ 9 ಉಳಿತಾ? 9 ಉಳಿತು, ಇಲ್ಲಿ 9 ಬಂತಲ್ಲ, ಓಕೆ. 9 ಇದರಿಂದ ಹೋಗುತ್ತೆ, 3 ಇಂದ ಹೋಗುತ್ತೆ. 3 3s ಆಯಿತು. ನೆಕ್ಸ್ಟ್ ಮತ್ತೆ 3 ತೊಗೊಂಡ್ವಿ, 3 1s ಆಯಿತು. ಇದರ ಇದು ಏನಾಯ್ತು ಇವಾಗ? ಫ್ಯಾಕ್ಟರ್ಸ್ಗಳು 2 2 ಸತಿ ಅದಾವ. 2 ಸ್ಕ್ವಯರ್ ಇಂಟು 5 1 ಸರಿ ಅದ, 5 ಆಯಿತು, ಇಂಟು 3 ಸ್ಕ್ವಯರ್. ಇದೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ 180 ಬರುತ್ತೆ. ಇದು ಇದರದ್ದು ಫ್ಯಾಕ್ಟರ್ಗಳಾಗಿ ಕನ್ವರ್ಟ್ ಮಾಡ್ಕೊಂಡ್ವಿ ಈ ರೀತಿ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಡಿವಿಸಿಬಲ್ ಮೆಥಡ್ ಅಂದರೆ ಯಾವುದೇ ಒಂದು ಸಣ್ಣ ಪ್ರೈಮ್ ನಂಬರಿಂದ ಇದಕ್ಕೆ ಡಿವೈಡ್ ಮಾಡ್ಕೊಳ್ಳೋದು. ಟ್ರೀ ಮೆಥಡ್ ಅಂತಂದರೆ ಯಾವ ಬೇಕಾದ ನಂಬರಿಂದ ಡಿವೈಡ್ ಮಾಡಿರಿ, ಬಟ್ ಕೊನೆಗೆ ಲಾಸ್ಟಿಗೆ ಪ್ರೈಮ್ ನಂಬರ್ ಉಳಿಯೋವರೆಗೂ ಡಿವೈಡ್ ಮಾಡೋದು ಅಷ್ಟೆ. ಓಕೆ, ಇವಾಗ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟಿದಾವೆ ಅಂತೇಳಿ ಹೆಂಗೆ ಕಂಡುಹಿಡಿಬೇಕು ಅನ್ನೋದನ್ನು ನೋಡೋಣ. ಒಂದು ಯಾವುದೋ ಒಂದು ನಂಬರ್ ಇದೆ, ಆ ನಂಬರ್ದು ಫ್ಯಾಕ್ಟರ್ಸ್ಗಳು ಎಷ್ಟಿದಾವೆ ಅಂತೇಳಿ ಕೆಲವೊಂದು ಸತಿ ಕ್ವಶನ್ಸ್ಗಳು ಬರ್ತವೆ. ಓಕೆ, ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. 28 ಅನ್ನೋದು. 28ದ ಫ್ಯಾಕ್ಟರ್ಸ್ಗಳು ಎಷ್ಟಿದಾವೆ? ಫ್ಯಾಕ್ಟರೈಸೇಷನ್ ಮಾಡುವಾಗ ಫ್ಯಾಕ್ಟರ್ಸ್ಗಳು ಎಷ್ಟಿದಾವೆ? ಇದು 1ರಿಂದ ಭಾಗ ಹೋಗುತ್ತೆ. ಫ್ಯಾಕ್ಟರ್ ಅಂದರೆ ಏನು? ಎಷ್ಟು ನಂಬರ್ಗಳಿಂದ ಭಾಗ ಹೋಗುತ್ತದೆ ಅಂತ ಅರ್ಥ. ಇದು 1ಇಂದ ಭಾಗ ಹೋಗುತ್ತೆ, ಬಿಟ್ಟರೆ 2ರಿಂದ ಭಾಗ ಹೋಗುತ್ತೆ, ಬಿಟ್ಟರೆ 4ರಿಂದ ಹೋಗುತ್ತೆ, 7ರಿಂದ ಹೋಗುತ್ತೆ, 14ರಿಂದ ಹೋಗುತ್ತೆ, ಬಿಟ್ಟರೆ 28ರಿಂದ ಹೋಗುತ್ತೆ. ಇದರದ್ದು ಟೋಟಲ್ ಫ್ಯಾಕ್ಟರ್ಸ್ ಎಷ್ಟಾದವು? 1 2 3 4 5 6 6 ಫ್ಯಾಕ್ಟರ್ಸ್ಗಳಾದವು. ಇದನ್ನು ನಾವು ಪ್ರೈಮ್ ಮೆಥಡಿಂದ ಮಾಡಿದಾಗ ಹೆಂಗಾಗುತ್ತೆ ಅಂತ ನೋಡೋಣ. ಇದನ್ನು ನಾವು ಪ್ರೈಮಿಂದ ಮಾಡಿದಾಗ ಈಗ 6 ಫ್ಯಾಕ್ಟರ್ಸ್ಗಳಾದವಲ್ಲ, ಇದು ಸಣ್ಣ ನಂಬರ್ ಐತೆ, ಈ ರೀತಿ ಬರೀತೀರ ನೀವು. ಇದೇ ಪ್ಲೇಸಲ್ಲಿ 144 ಕೊಟ್ಟ, ಇದ್ರದ್ದು ಎಷ್ಟು ಫ್ಯಾಕ್ಟರ್ಸ್ಗಳಿದಾವೆ ಅಂತಂದರೆ ಈ ರೀತಿ ಬರೆಯೋಕ್ಕಾಗಲ್ಲ, ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ಇನ್ನೊಂದು ಮೆಥಡ್ ಇದೆ, ಎಷ್ಟು ಫ್ಯಾಕ್ಟರ್ಸ್ಗಳಿದಾವೆ ಅಂತ ಕಂಡುಹಿಡಿಯೋಕೆ. ಇದ್ರದ್ದು 6 ಫ್ಯಾಕ್ಟರ್ ಅದು. ಇನ್ನೊಂದು ಮೆಥಡಿಂದ ಮಾಡಿ ನೋಡೋಣ. 28ಅನ್ನು ನಾವು 2 ಇಂಟು 14 ಅಂತ ಬರಿಬೋದು. ಇದರೊಳಗೆ ಇನ್ನೂ 2 ಐತಿ, ಈ ಕಡೆ ಹೋಯ್ತು ಅಂದರೆ 2 ಸ್ಕ್ವೇರ್ ಇಂಟು 7 ಅಂತ ಬರಿಬೋದು. 2 ಸ್ಕ್ವೇರ್ ಇಂಟು 7. 7 ಅನ್ನೋದೊಂದು ಪ್ರೈಮ್ ನಂಬರ್, 2 ಅನ್ನೋದೊಂದು ಪ್ರೈಮ್ ನಂಬರ್. ಇದು ಪ್ರೈಮ್ ನಂಬರ್ ಫ್ಯಾಕ್ಟರೈಸೇಷನ್ ಬಂತು, ಇಲ್ಲಿವರೆಗೂ ಬಂತು. ಇದರ ಫ್ಯಾಕ್ಟರ್ಸ್ಗಳು ಎಷ್ಟಿದಾವೆ ಅಂತ ಕಂಡುಹಿಡಿಬೇಕಂದ್ರೆ ಯಾವುದೇ ಪ್ರೈಮ್ ನಂಬರ್ ಇರಲಿ, 2 ಇರಲಿ, 7 ಇರಲಿ, 5 ಇರಲಿ, 3 ಇರಲಿ, ಏನೇ ಇರಲಿ ಬೇಸ್, ಬಟ್ ಏನು ಮೇಲೆ ಐತಲ್ಲ ಪವರಲ್ಲಿ +1 ಮಾಡಿ ಮಲ್ಟಿಪ್ಲೈ ಮಾಡೋದು. 2 ಐತೆ, ಪವರ್ ಏನೈತಿ? 2 ಐತಿ, 2 ಅನ್ನು 3 ಬರೆಯೋದು, ಇಂಟು ಈ 7 ಪವರ್ 1 ಐತಿ, ಅದನ್ನು 2 ಬರೆದ್ವಿ. ಫ್ಯಾಕ್ಟರ್ಸ್ಗಳು ಎಷ್ಟಾದವು ಇದರದ್ದು? 2 ಇಂಟು 3 6 ಆಯಿತು. 28ದ ಫ್ಯಾಕ್ಟರ್ಸ್ 6. ನೀವೇ ಬೇರೆ ಬೇರೆ ಎಕ್ಸಾಂಪಲ್ ಹಾಕೊಂಡು ಮಾಡಿರಿ. ಈಗ 144 ಒಂದು ಮಾಡೋಣ. 144 ನೀವೇ ನಾರ್ಮಲ್ ಫ್ಯಾಕ್ಟರ್ಸ್ ಬರೆದ್ರೆ 1 ಐತೆ, 2 ಆಗುತ್ತೆ, 3ಇಂದ ಕೂಡ ಹೋಗುತ್ತೆ, 4ಇಂದ ಕೂಡ ಹೋಗುತ್ತೆ, 6ಇಂದ ಹೋಗುತ್ತೆ, 8 1 8 8 8 64, 8ಇಂದ ಹೋಗುತ್ತೆ, 9ಇಂದ ಕೂಡ ಹೋಗುತ್ತೆ, 9 1 9 9 6 54, 12ಇಂದ ಹೋಗುತ್ತೆ, 12 12, ಅದು ಬಿಟ್ಟರೆ 16 9 ಹೋಗುತ್ತೆ, ಅದು ಬಿಟ್ಟರೆ 18 8 ಹೋಗುತ್ತೆ, ಅದು ಬಿಟ್ಟರೆ 24 4 8 6 48 4 4 4 4 34 4 24 6 ಹೋಗುತ್ತೆ, ಅದು ಬಿಟ್ಟರೆ 36 4 ಹೋಗುತ್ತೆ, 48 3 ಹೋಗುತ್ತೆ, 72 2 ಹೋಗುತ್ತೆ, 144 1 ಹೋಗುತ್ತೆ. ಎಷ್ಟಾದ ಫ್ಯಾಕ್ಟರ್ಸ್? 3 6 9 10 11 12 13 14 15 ಫ್ಯಾಕ್ಟರ್ಸ್ ಅದು. ಇದು ಈಗ ಬರೆಯೋಕ್ಕೆ ಎಷ್ಟು ಡಿಫಿಕಲ್ಟ್ ಆಯ್ತು. ಇದು ನಾನು ಡೈಲಿ ಮಾಡ್ತೀನಿ, ನನಗೆ ಈಸಿ ಆಯಿತು. ಬಟ್ ನೀವು ಈ ರೀತಿ ಫ್ಯಾಕ್ಟರೈಸೇಷನ್ ಮಾಡ್ಬೇಕಂದ್ರೆ ಟೈಮ್ ಹೋಗುತ್ತೆ. 144 ಎಷ್ಟು ಫ್ಯಾಕ್ಟರ್ ಇದಾವೆ ಅಂತ ಕೇಳಿದಾಗ ಈ ರೀತಿ ಪ್ರತಿಯೊಂದು ಫ್ಯಾಕ್ಟರ್ ಬರೆದುಕೊಂಡು ನೀವು ಅದನ್ನು ಹೇಳ್ಬೇಕಂದ್ರೆ ಎಷ್ಟು ಫ್ಯಾಕ್ಟರ್ ಇದೆ ಅಂತ ಹೇಳ್ಬೇಕಂದ್ರೆ ಟೈಮ್ ಹೋಗುತ್ತೆ. ಆಮೇಲೆ ಕೆಲವೊಂದು ಸತಿ ಎರರ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. 144 ಫ್ಯಾಕ್ಟರೈಸೇಷನ್ ಮಾಡೋಣ ಇವಾಗ ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮೂಲಕ. 144 ಪ್ರೈಮ್ ಫ್ಯಾಕ್ಟರೈಸೇಷನ್ ಮೂಲಕ ಮಾಡಿದ್ರೆ ಫಸ್ಟ್ 144 2 ಇಂಟು 72 ಅಂತ ಬರ್ಕೋಬೋದು. ಇದರಲ್ಲಿ ಇನ್ನೂ 2 ಅದ, ಇದು ಈ ಕಡೆ ಹೋಯ್ತು ಅಂದರೆ 2 ಸ್ಕ್ವೇರ್ ಇಂಟು ಇದರೊಳಗಿಂತೂ ಈ ಕಡೆ ಹೋಯ್ತು ಅಂದರೆ 2 ಸ್ಕ್ವೇರ್ ಇಂಟು 36 ಅಂತ ಬರಿಬೋದು. ಇದ್ರಾಗ ಇನ್ನೂ 2 ಐತೆ, ಆ 2 ಈ ಕಡೆ ಹೋಗಿ 2 ಕ್ಯೂಬ್ ಇಂಟು ಇದರಲ್ಲಿ ಎಷ್ಟು ಉಳಿತದೆ /2 ಮಾಡಿದಾಗ 18 ಉಳಿತೈತಿ. ಇದ್ರಾಗ ಇನ್ನೂ 2 ಅದಾವೆ, 9 ಇಂಟು 2 ಅದಲ್ಲ, ಈ 2 ಈ ಕಡೆ ಹೋಯ್ತು, 2 to the power of 4 ಇಂಟು 9 ಉಳಿತು. 2 to the power of 4 ಇಂಟು 9 ಅನ್ನು 3 ಸ್ಕ್ವೇರ್ ಬರಿಬೋದು. ಇವೆರಡು ಪ್ರೈಮ್ ನಂಬರ್ಸ್ಗಳಾದವು. ಪ್ರೈಮ್ ನಂಬರ್ಸ್ಗಳದ್ದು ನೆಕ್ಸ್ಟ್ ಪ್ರೊಸೆಸ್ ಏನು? ಈ ಮೇಲಿರ್ತಕ್ಕಂಥ ಪವರಲ್ಲಿ ಒಂದು ಇನ್ಕ್ರೀಸ್ ಮಾಡಿ ಮಲ್ಟಿಪ್ಲೈ ಮಾಡೋದು. ಪವರ್ ಮೇಲೆ ಏನೈತೆ 4 ಐತೆ, ಅದಕ್ಕೆ +1 ಮಾಡಿದ್ವಿ.
ಈಚೆ ಕಡೆ ಪವರ್ ಏನೈತಿ 3 ಐತಿ 2 ಐತಿ, ಅದಕ್ಕೆ +1 ಮಾಡಿದ್ವಿ. 4 + 1 5 ಆಯಿತು, 2 + 1 3 ಆಯಿತು, 3 5 15 ಫ್ಯಾಕ್ಟರ್ಸ್ ಇದ್ದಾವೆ. ಇದೇ ರೀತಿ ನೀವು ಬೇಕಾದ ನಂಬರ್ ಹಾಕ್ಕೊಂಡು ಫ್ಯಾಕ್ಟರೈಸೇಷನನ್ನು ಮಾಡಬಹುದು. ಓಕೆ, ಇದು ಒಂದು ಫ್ಯಾಕ್ಟರ್ಸ್ಗಳು, ನಂಬರ್ ಆಫ್ ಫ್ಯಾಕ್ಟರ್ಸ್ಗಳು ಕಂಡುಹಿಡಿಯೋದನ್ನು ನಾನು ಹೇಳಿದೆ. ಇದನ್ನು ನೀವು ಬೇರೆ ಬೇರೆ ನಂಬರ್ಸ್ಗಳು ಹಾಕ್ಕೊಡ್ರಿ. ಯಾವುದೇ ನಂಬರ್ಸಲ್ಲಿ ಡೌಟ್ ಬಂದರೆ ಆ ನಂಬರ್ ಕಮೆಂಟ್ ಮಾಡಿರಿ, ಅದರ ಫ್ಯಾಕ್ಟರ್ಸ್ಗಳು ಎಷ್ಟಿದ್ದಾವೆ ಅಂತೇಳಿ ಈ ಪ್ರೈಮ್ ಫ್ಯಾಕ್ಟರ್ ಮೆಥಡ್ ಮೂಲಕ ನಾನು ನಿಮಗೆ ತಿಳಿಸ್ತೀನಿ. ಓಕೆ, ಇನ್ನು ಕೆಲವೊಂದು ನಂಬರ್ಸ್ಗಳು, ಇವಾಗ 4 ತೊಗೊಳ್ಳೋಣ. 4 ಫ್ಯಾಕ್ಟರ್ಸ್ ಎಷ್ಟಿದ್ದಾವೆ, ಇಲ್ಲ 32 ತೊಗೊಳ್ರಿ. 32 ಫ್ಯಾಕ್ಟರ್ಸ್ ಎಷ್ಟಿದ್ದಾವೆ ಅಂತೇಳಿ ನೋಡ್ಬೇಕಂದ್ರೆ 32 ಫ್ಯಾಕ್ಟರ್ಸ್ಗಳು ಎಷ್ಟಾಗ್ತವೆ? ಪ್ರೈಮ್ ಫ್ಯಾಕ್ಟರೈಸೇಷನ್ ಬಿಡ್ರಿ, ಮೊದಲು ನಾರ್ಮಲ್ ಮಾಡಿರಿ. 1 ಇಂದ ಹೋಗುತ್ತೆ, 2 ಇಂದ ಹೋಗುತ್ತೆ, 4 ಇಂದ ಹೋಗುತ್ತೆ, 8 4 30, 8 ಇಂದ ಹೋಗುತ್ತೆ, 16 ಇಂದ ಹೋಗುತ್ತೆ, 32 ರಿಂದ ಹೋಗುತ್ತೆ. ಓಕೆ, ಇವೆಲ್ಲ ನಂಬರಿಂದ ಹೋಗುತ್ತೆ. ಇದು ಎಷ್ಟದು? 3 3 6 ನಂಬರ್ಸ್ಗಳು. ಇದ್ರ ಫ್ಯಾಕ್ಟರ್ಸ್ ಎಷ್ಟಾಯಿತು? 6 ಆಯಿತು. ಇದನ್ನು ಪ್ರೈಮ್ ಮೆಥಡಿಂದ ಮಾಡಿದ್ರೆ ಈ 32 ಅಲ್ಲಿ ಒಂದು 2 ಅದ, 2 × 16 ಬರಿಬೋದು. 2 × ಇದ್ರ 16 ಇದು 2 ಸ್ಕ್ವೇರ್ ಇಂಟು, ಅಂದರೆ ಇದ್ರಾಗ 2 ಅದಲ್ಲ, 2 ಈ ಕಡೆ ಹೋಗಿ 2 ಸ್ಕ್ವೇರ್ ಆಯಿತು. ಇದರಲ್ಲಿ 8 ಬರಿಬೋದು. ಇದನ್ನೇ 2 ಕ್ಯೂಬ್ ಇಂಟು, ಇದರಲ್ಲಿ ಇನ್ನೂ 2 ಅದ, 2 ಕ್ಯೂಬ್ ಇಂಟು 4 ಬರಿಬೋದು. ಆಮೇಲೆ ಇದರಲ್ಲಿ ಇನ್ನೂ 2 ಆಯಿತು, 2 ಕ್ಯೂಬ್ 2 to the power of 4 × 2 ಬರಿಬೋದು. ಇದನ್ನು 2 to the power of 5 ಆಯಿತು. ಎಂಡಿಗೆ ಲಾಸ್ಟ್ ಈ 2 ಇದ್ರಾಗ ಹೋಗಿ 2 to the power of 5 ಆಯಿತು. ನಾನೇನು ಹೇಳಿದ್ದೆ, ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್, ಪ್ರೈಮ್ ನಂಬರ್ ಬಂದಿತ್ತ ಮೇಲೆ ಪವರನ್ನು ಇನ್ಕ್ರೀಸ್ ಮಾಡಿ ಮಲ್ಟಿಪ್ಲೈ ಮಾಡೋದು. ಮಲ್ಟಿಪ್ಲೈ ಮಾಡೋಕ್ಕೆ ಏನೂ ಇಲ್ಲ ಅಂದಮೇಲೆ ಪವರನ್ನು ಜಸ್ಟ್ ಇನ್ಕ್ರೀಸ್ ಮಾಡೋದು. 5 ಐತೆ, 5 + 1 ಮಾಡಿದಾಗ 6 ಆಯ್ತು. ಇದ್ರದ್ದು 6 ಇದ್ರದ್ದು ಫ್ಯಾಕ್ಟರ್ಸ್ಗಳು 32. ಇಲ್ಲಿ ನೋಡಿರಿ, ನಾವು 6 ಬರ್ತಿದ್ದೀವಿ. ಇದೇ ರೀತಿ ಹಲವಾರು ಎಕ್ಸಾಮ್ಸ್ಗಳು ನೀವು ಹಾಕ್ಕೊಳ್ರಿ, ಸ್ವಂತ ಹಾಕ್ಕೊಂಡು ಮಾಡಿಕೊಡ್ರಿ. ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ, ಮುಂದೆ ನಿಮ್ಮ ಎಕ್ಸಾಮ್ಸ್ಗಳಲ್ಲಿ ಹೆಲ್ಪ್ ಆಗೇ ಆಗುತ್ತೆ. ಓಕೆ, ನೆಕ್ಸ್ಟ್ ಇದಾಯಿತು ಫ್ಯಾಕ್ಟರೈಸೇಷನ್. ಪ್ರೈಮ್ ಫ್ಯಾಕ್ಟರೈಸೇಷನ್ ಬಗ್ಗೆನೂ ನೋಡಿದ್ವಿ. ಪ್ರೈಮ್ ನಂಬರ್ಸ್ಗಳ ಬಗ್ಗೆ ಇದ್ರ ಮೇಲೆ ಹಲವಾರು ಕ್ವಶನ್ಸ್ಗಳು ಬರ್ತಾವೆ. ಕ್ವಶನ್ಸ್ಗಳ ಬಗ್ಗೆನೂ ಆಮೇಲೆ ಡಿಸ್ಕಸ್ ಮಾಡೋಣ. ಇವಾಗ HCF ಮತ್ತು LCM ಬಗ್ಗೆ ಒಂದು ಕಾನ್ಸೆಪ್ಟ್ ಐತೆ, ಅದನ್ನು ನೋಡೋಣ. HCF ಮತ್ತು LCM ಯಾವ ರೀತಿ ಕಂಡುಹಿಡಿಯಬೇಕು ಒಂದು ಮೊದಲೇ ಕಾಮನ್ ಆಗಿ ಹೇಳ್ತೀನಿ. ಅದಾದ ನಂತರ ಒಂದು ಎಕ್ಸಾಮ್ ಅಪ್ರೋಚ್ ಮೆಥಡ್ಗಳು ಏನಿರ್ತಾವಲ್ಲ ಅದನ್ನು ಹೇಳ್ತೇನೆ. ಓಕೆ, ಒಂದು ಕಡೆ HCF ಬರ್ಕೊಳ್ರಿ, ಒಂದು ಕಡೆ LCM ಬರ್ಕೊಳ್ರಿ. ಒಂದು ಕಡೆ HCF, LCM. HCF ಅಂತಂದ್ರೆ ಏನು? HCF ಅಂತಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. LCM ಅಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್. ಈ ಕಾನ್ಸೆಪ್ಟ್ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ಫ್ಯಾಕ್ಟರ್ಗೂ ಮಲ್ಟಿಪ್ಲಿಕೇಶನ್ಗೂ ಡಿಫ್ರೆನ್ಸ್ ಗೊತ್ತಾಗ್ಬೇಕು ನಮಗೆ. ಫ್ಯಾಕ್ಟರ್ಸ್ ಅಂದ್ರೇನು, ಮಲ್ಟಿಪ್ಲಿಕೇಶನ್ ಅಂತಂದರು. ಫ್ಯಾಕ್ಟರ್ಸ್ ಅಂತಂದರೆ ಇವಾಗ 12 ಐತೆ ಅಂದ್ಕೊಳ್ಳೋಣ. 12 ಫ್ಯಾಕ್ಟರ್ಸ್ಗಳಂದರೆ 12ಗಿಂತ ಕಡಿಮೆನೇ ಇರ್ತವೆ. 12ಗಿಂತ ಕಡಿಮೆನೇ ಇರ್ತವೆ. ಬೇಕಾದರೆ ಹಾಕಿ ನೋಡಿರಿ, 12 ಫ್ಯಾಕ್ಟರ್ಸ್ 1 ಆಗುತ್ತೈತಿ, 2 ಆಗುತ್ತೆ, 3 ಆಗುತ್ತೆ, 4 ಆಗುತ್ತೆ, 6 ಆಗುತ್ತೆ, 12 ಆಗುತ್ತೆ. ಯಾವ್ಯಾವ ನಂಬರಿಂದ ಇದಕ್ಕೆ ಡಿವೈಡ್ ಮಾಡಬಹುದಲ್ಲ ಅವೆಲ್ಲವೂ ಫ್ಯಾಕ್ಟರ್ ಆಗಿರ್ತವೆ. ಅವುಗಳಿಗೆ ಫ್ಯಾಕ್ಟರ್ ಅಂತ ಕರೀತಾರೆ. ಬಟ್ ಮಲ್ಟಿಪಲ್ ಅಂತಂದ್ರೆ ಏನು? 12 ಮಲ್ಟಿಪಲ್ಸ್ಗಳು ಇದು ಇನ್ಫೈನೈಟ್ವರೆಗೂ ಇರ್ತವೆ. 12 ನಾವು ಇದ್ರ ಮಲ್ಟಿಪಲ್ಸ್ಗಳು, ಇದು ಫ್ಯಾಕ್ಟರ್ಸ್ಗಳದು. ಇದರ ಮಲ್ಟಿಪಲ್ಸ್ಗಳನ್ನು ಯಾವ ರೀತಿ ಬರಿತೀವಿ ಅಂತಂದರೆ 12 ಮಲ್ಟಿಪಲ್ 12 ಐತೆ, 24 ಐತೆ, 36 ಐತೆ, 48 ಐತೆ. ಈ ರೀತಿ ಇದು ಲಿಮಿಟೇ ಇಲ್ಲ, ಇದಕ್ಕೆ ಅನ್ಲಿಮಿಟೆಡ್ ಅದಾವೆ. ಬಟ್ ಇದಕ್ಕೆ ಲಿಮಿಟ್ ಐತೆ, ಇಷ್ಟೇ ಇರಬೇಕು ಅಂತೇಳಿ. ಈ ಫ್ಯಾಕ್ಟರ್ಸ್ಗಳಿಗೆ ಲಿಮಿಟ್ ಐತೆ, ಬಟ್ ಮಲ್ಟಿಪಲ್ಸ್ಗಳಿಗೆ ಲಿಮಿಟ್ ಇಲ್ಲ. ಮಲ್ಟಿಪಲ್ಸ್ ಅಂತಂದ್ರೇನು? ಆ ನಂಬರಿನ ಮಲ್ಟಿಪಲ್ಸ್ಗಳು, ಆ ನಂಬರಿನ ಗುಣಾಂಕಗಳು. ಫ್ಯಾಕ್ಟರ್ಸ್ ಅಂತಂದ್ರೇನು? ಆ ನಂಬರ್ ಯಾವ್ಯಾವ ನಂಬರಿಂದ ಡಿವೈಡ್ ಮಾಡಬಹುದು ಅಂತ ನಂಬರ್ಸ್ಗಳಿಗೆ ಫ್ಯಾಕ್ಟರ್ಸ್ಗಳನ್ನು ಕರೀತಾರೆ. ಇವಾಗ ಎಕ್ಸಾಂಪಲ್ ಒಂದು ತಗೊಳ್ಳೋಣ. ಆ ಎಕ್ಸಾಂಪಲ್ ಮೂಲಕ ನಾರ್ಮಲ್ ಫ್ಯಾಕ್ಟರ್ಸನ್ನು HCF ಮತ್ತು LCMಗಳನ್ನು ತೆಗಿಯೋಣ. 2 ಕಾಮನ್ ಎಕ್ಸಾಂಪಲ್ ತಗೊಂಡು ಒಂದು ಎಕ್ಸಾಂಪಲ್ ಕಾಮನ್ ತಗೋತೀನಿ ನಾನು. ಈಸಿಯೆಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ. ಈಸಿಯೆಸ್ಟ್ ಎಕ್ಸಾಂಪಲ್ 6 ಮತ್ತು 9. ಇಲ್ಲಿ ಕೂಡ 6 ಮತ್ತು 9 ಬರೆಯೋಣ. ಓಕೆ, ಎರಡು ಕಡೆ 6 ಮತ್ತು 9 ಎರಡು ತಗೊಳ್ಳ. ಈ 6 ಮತ್ತು 9 HCFನು ತೆಗಿಬೇಕು, 6 ಮತ್ತು 9 LCM ಕೂಡ ತೆಗಿಬೇಕು. ಫಸ್ಟ್ ನಾವು 6 ಮತ್ತು 9 ಫ್ಯಾಕ್ಟರ್ಸ್ಗಳನ್ನು ಬರೆಯೋಣ, ಆಮೇಲೆ ಮಲ್ಟಿಪಲ್ಸ್ಗಳನ್ನು ಬರೆಯೋಣ. ಫ್ಯಾಕ್ಟರ್ಸ್ ಬರೆಯೋಣ ಮೊದಲು. ಫ್ಯಾಕ್ಟರ್ಸ್ ಬಗ್ಗೆ ನಾವು ಹೇಳಿದ್ದೆ ಆಲ್ರೆಡಿ. ಫ್ಯಾಕ್ಟರ್ಸ್ ಅಂದ್ರೇನು? ಯಾವ್ಯಾವ ನಂಬರಿಂದ ಈ ನಂಬರನ್ನು ಡಿವೈಡ್ ಮಾಡಬಹುದು. ಇದು 1ರಿಂದ ಡಿವೈಡ್ ಮಾಡ್ಬೋದು, 2ರಿಂದ ಡಿವೈಡ್ ಮಾಡ್ಬೋದು, 3ರಿಂದ ಡಿವೈಡ್ ಮಾಡ್ಬೋದು, 6ರಿಂದ ಡಿವೈಡ್ ಮಾಡ್ಬೋದು. 9ನ್ನು
1ರಿಂದ ಡಿವೈಡ್ ಮಾಡ್ಬೋದು, 3ರಿಂದ ಮಾಡ್ಬೋದು, 9ರಿಂದ ಮಾಡ್ಬೋದು. ಇದ್ರ ಅರ್ಥನೇ ಏನಾಯ್ತು ನೋಡ್ರಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇವೆರಡರ ಮಧ್ಯ ಲೀಸ್ಟ್ ಅಲ್ಲ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದೈತೆ? ಹೈಯೆಸ್ಟ್ 1 ಅಂತರೂ ಅಲ್ಲ, ಇಲ್ಲಿ 1 ಐತಿ, ಇಲ್ಲಿ 1 ಐತಿ, 1 ಅಂತರೂ ಅಲ್ಲ, 2 ಐತೆ, ಇಲ್ಲಿ 2 ಇಲ್ಲ, 3 ಐತಿ, 3 ಐತಿ, 6 ಇಲ್ಲಿ ಇಲ್ಲ, 9 ಇಲ್ಲಿಲ್ಲ. ಅಂದರೆ ಎರಡರ ಮಧ್ಯದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದಾಯಿತು? 3 ಆಯಿತು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 3 ಆಯಿತು. ಅಂದರೆ HCF ಆಫ್ 6 ಆ್ಯಂಡ್ 9 ಈಸ್ 3. HCF ಸಿಕ್ತು ನಮ್ಗೆ. ಇನ್ನೂ ಹಲವಾರು ಮೆಥಡ್ ಇದಾವೆ. ದೊಡ್ಡ ದೊಡ್ಡ ನಂಬರ್ಸ್ ಇದ್ದರೆ ಬೇರೆ ಮೆಥಡಿಂದ ಮಾಡಬೇಕು, ಸಣ್ಣ ನಂಬರ್ ಇದ್ದರೆ ಈ ರೀತಿ ಮೆಥಡಿಂದ ಮಾಡಬೇಕು. ಇದರಲ್ಲಿ LCM ತೊಗೊಂಡ್ರೆ ಇವೆರಡು LCM ಬೇಕಂದ್ರೆ LCM ಅಂದ್ರೆ ಏನು? ಲೀಸ್ಟ್ ಕಾಮನ್ ಮಲ್ಟಿಪಲ್. ಇದರ ಮಲ್ಟಿಪಲ್ ಬರೆಯೋಣ. 6ರ ಮಲ್ಟಿಪಲ್ 6, 6 ಬಿಟ್ಟರೆ 1 ಸೆಕೆಂಡ್ 6, 6ರಲ್ಲಿ 12, 6 3ರಲ್ಲಿ 18, 6 4ರಲ್ಲಿ 24, 6 5ರಲ್ಲಿ 30, 6 6ರಲ್ಲಿ 36, 9 ಬರುತ್ತೆ, 9ರಲ್ಲಿ 18, 9 3ರಲ್ಲಿ 27, 9 4ರಲ್ಲಿ 36. ಇದು ಹೈಯೆಸ್ಟ್ ಇಲ್ಲ, ಲೀಸ್ಟ್ ಕಾಮನ್ ಮಲ್ಟಿಪಲ್. ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂದರೆ ಲೀಸ್ಟ್ ಇಲ್ಲಿ 6 ಅದ, ಇದರಲ್ಲಿ 6 ಇಲ್ಲ. 12 ಅದ, ಇದರಲ್ಲಿ 12 ಇಲ್ಲ. ಇಲ್ಲಿ 18 ಅದ, ಇಲ್ಲಿ 18 ಐತಿ. ಇವು ಎರಡರದ ಮಧ್ಯದ ಲೀಸ್ಟ್ ಕಾಮನ್ ಮಲ್ಟಿಪಲ್ ಯಾವುದೈತೆ ಅಂದರೆ 18 ಐತೆ. ಇದ್ರದ್ದು LCM ಏನಾಯಿತು? 18 ಆಯಿತು. ಇದು ಅರ್ಥ ಆಯ್ತು ಅನ್ಕೊತೀನಿ. ಇನ್ನೊಂದು ಎಕ್ಸಾಂಪಲ್ ಹಾಕೊಳ್ಳೋಣ. ಇನ್ನೊಂದು ಎಕ್ಸಾಂಪಲ್ ಮೂಲಕ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗಿಬಿಡುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ರಿ. ಯಾವುದು? 24 ಮತ್ತು 36 ತಗೊಳ್ರಿ. ಇಲ್ಲಿ ಕೂಡ 24 ಮತ್ತು 36 ತಗೊಳ್ರಿ. 24 ಮತ್ತು 36 1 ಸೆಕೆಂಡ್. 24 ಮತ್ತು 36 24 ಇದರ ಫ್ಯಾಕ್ಟರ್ಸ್ಗಳು. HCF ಅಂದರೆ ಫ್ಯಾಕ್ಟರ್. ಫಸ್ಟ್ ಫ್ಯಾಕ್ಟರ್ ಬರೋಣ. 1 ಐತಿ, 1ರಿಂದ ಭಾಗ ಹೋಗುತ್ತೆ, 2ರಿಂದ ಹೋಗುತ್ತೆ, 3ರಿಂದ ಹೋಗುತ್ತೆ, 4ರಿಂದ ಹೋಗುತ್ತೆ, 5 ಹೋಗಲ್ಲ, 6ರಲ್ಲಿ ಹೋಗುತ್ತೆ, 6ರಲ್ಲಿ ಎಷ್ಟರಲ್ಲಿ ಹೋಗುತ್ತೆ? 6 4ರಲ್ಲಿ 24. ಓಕೆ, 6ರಲ್ಲಿ ಹೋಗುತ್ತೆ, 7ರಲ್ಲಿ ಹೋಗಲ್ಲ, 8 3ರಲ್ಲಿ 24, 8ರಲ್ಲಿ ಹೋಗುತ್ತೆ, 9ರಲ್ಲಿ ಹೋಗಲ್ಲ, 10ರಲ್ಲಿ ಹೋಗಲ್ಲ, 11ರಲ್ಲಿ ಹೋಗಲ್ಲ, 12ರಲ್ಲಿ ಹೋಗುತ್ತೆ, 12 ಬಿಟ್ಟರೆ 24ರಲ್ಲಿ ಹೋಗುತ್ತೆ. ಇದ್ರದ್ದು ಫ್ಯಾಕ್ಟರ್ಸ್ಗಳು. 36ದು 1ಇಂದ ಹೋಗುತ್ತೆ, 2ಇಂದ ಹೋಗುತ್ತೆ, 3ಇಂದ ಹೋಗುತ್ತೆ, 4ಇಂದ ಹೋಗುತ್ತೆ, 5 ಇಲ್ಲ, 6ಇಂದ ಹೋಗುತ್ತೆ, 7 ಇಲ್ಲ, 8 ಇಲ್ಲ, 8 4ರಲ್ಲಿ 32 ಆಗುತ್ತಲ್ಲ, 8 ಇಲ್ಲ, 9 9 4ರಲ್ಲಿ 36, 9ಇಂದ ಹೋಗುತ್ತೆ, 9 4ರಲ್ಲಿ 36, 9ಇಂದ ಹೋಗುತ್ತೆ, 12ಇಂದ ಹೋಗುತ್ತೆ, ಅದು ಬಿಟ್ಟರೆ 18ಇಂದ ಹೋಗುತ್ತೆ, ಅದು ಬಿಟ್ಟರೆ 36ಇಂದ ಹೋಗುತ್ತೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಬೇಕು ನಮ್ಗೆ. ಇವೆರಡರ ಮಧ್ಯದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೈಯೆಸ್ಟ್ ಕಾಮನ್ 1 ಅಂತೂ ಲೀಸ್ಟ್ ಅದ, 2 ಈ ಕಡೆ ಈ ಎಂಡಿಂದ ಬರೋದು. 24 ಇದರಲ್ಲಿ 24 ಇಲ್ಲ, 12 ಇದರಲ್ಲಿ 12 ಐತೆ. ಇದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇದಕ್ಕಿಂತ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಕಾಮನ್ ಅಂದ್ರೇನು? ಎರಡರಲ್ಲಿ ಕಾಮನ್ ಇರಬೇಕು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇದಕ್ಕಿಂತ ಬೇರೆ ಯಾವುದಿಲ್ಲ. ಅದಕ್ಕೋಸ್ಕರ ಇದರ HCF ಏನಾಯಿತು? ಇವೆರಡರದ್ದು 24 ಮತ್ತು 36ದು HCF ಏನಾಗ್ತದೆ? 12 ಆಯಿತು. ಇನ್ನೊಂದು ಇದ್ರದ್ದು ಕೂಡ ಮಲ್ಟಿಪಲ್ ಬರ್ತಾ ಹೋಗೋಣ. 24 ಮಲ್ಟಿಪಲ್ 24, 48. ಇದೇ ರೀತಿ 24ದು ಇಂಟು ಮಲ್ಟಿಪಲ್ ಅಂದರೆ 48 ಅಂದರೆ 72, 96 ಈ ರೀತಿ ಆಗ್ತಾ ಹೋಗುತ್ತೆ. ಇದ್ರ 36ದು 36, 72 ಬಿಟ್ಟರೆ ಇನ್ನೂ 36 ಅಂದರೆ 8, 108. ಇದೇ ರೀತಿ ಇನ್ನು 36ಗೆ 144 ಈ ರೀತಿ ಆಗುತ್ತೆ. ಇದರಲ್ಲಿ ಏನು ಬೇಕು? ಲೀಸ್ಟ್ ಕಾಮನ್ ಮಲ್ಟಿಪಲ್. ಇವೆಲ್ಲ ಮಲ್ಟಿಪಲ್ಸ್ಗಳಿದ್ದಾವೆ. ಲೀಸ್ಟ್ ಯಾವುದು ಬೇಕು? ಲೀಸ್ಟ್ ಯಾವುದೈತಿ ಇದರಲ್ಲಿ? ಲೀಸ್ಟ್ ಅಂದರೆ ಈ ಸೈಡಿಂದ ಬರಬೇಕು, ಹೈಯೆಸ್ಟ್ ಅಂದರೆ ಈ ಸೈಡಿಂದ ಹೋಗಬೇಕು. ಲೀಸ್ಟ್ ಅಂದರೆ ಲೆಫ್ಟ್ ಹ್ಯಾಂಡಿಂದ. 24 ಇಲ್ಲೈತಿ, ಇದರಲ್ಲಿ 24 ಇಲ್ಲ. 48 ಇಲ್ಲೈತಿ, ಇದರಲ್ಲಿ 48 ಇಲ್ಲ. 72 ಇಲ್ಲೈತಿ, ಇದರಲ್ಲಿ ಕೂಡ 72 ಐತೆ. ಇದರ LCM ಏನಾಯಿತು? LCM ಆಫ್ 24 ಆ್ಯಂಡ್ 36 LCM 72. ಈ ಮೆಥಡಿಂದ ಮಾಡ್ಬೇಕಂತೇನಿಲ್ಲ. ಇದಕ್ಕಿನ್ನೂ ಒಂದು ಕಾಮನ್ ಎಕ್ಸಾಮ್ ಅಪ್ರೋಚ್ ಮೆಥಡ್ ಐತೆ, ಅದನ್ನು ನಾನು ಕೂಡ ಹೇಳ್ತೀನಿ. ಇವಾಗ ನೆಕ್ಸ್ಟ್ ಇದು ಕಾಮನ್ ಮೆಥಡ್ ಆಯಿತು. ಇದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೂಲಕ ಮಾಡೋಣ. ಪ್ರೈಮ್ ಫ್ಯಾಕ್ಟರೈಸೇಷನ್ ಒಂದೇ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ನಾನು. ಇದೇ 24 ಮತ್ತು 36ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೂಲಕ ಯಾವ ರೀತಿ ಮಾಡ್ಬೇಕಂತೇಳಿ. 24 ಮತ್ತು 36 ತಗೊಳ್ರಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೂಲಕ 24 ಮತ್ತು 36 ಯಾವ ರೀತಿ ಮಾಡಬೇಕು? 24 ಮತ್ತು 36 ಪ್ರೈಮ್ ಫ್ಯಾಕ್ಟರ್ಸ್ಗಳೆಲ್ಲ ಬರೀಬೇಕಂದ್ರೆ ಇದ್ರಾಗ 2 ಅದ. ಇದಕ್ಕೆ ಯಾವ ಎರಡು 2 ಅದಲ್ಲ,
2 ಇಂಟು 12 ಬರಿಬೋದಾ? ಆ 12ದಲ್ಲಿ ಇನ್ನೂ 2 ಅದ, 2 ಸ್ಕ್ವೇರ್ ಇಂಟು ಅಂದರೆ 4 ಆಯಿತು. 4 ಅಂದರೆ 4 6 24, 6 ಬಂತು. 6ರಲ್ಲಿ ಇನ್ನೂ 2 ಅದ ಅಂದರೆ ಕ್ಯೂಬ್ ಬರಿಬೋದು. 8 3 24 ಅಂದರೆ 2 ಕ್ಯೂಬ್ ಇಂಟು 3 ಇದರದ್ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಆಯಿತು. 36ಅನ್ನು 36ಅಲ್ಲಿ 8 4 32 ಆಗುತ್ತೆ, 9 4 36, 9 4 36 ಅಂದರೆ 3 ಸ್ಕ್ವೇರ್ ಇಂಟು 2 ಸ್ಕ್ವೇರ್ ಅಂತ ಬರಿಬೋದು. 3 ಸ್ಕ್ವೇರ್ ಇಂಟು 2 ಸ್ಕ್ವೇರ್ ಬರಿಬೋದು. ಇದೇನೈತಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಐತಿ, ಕಂಡುಹಿಡಿಯೋದೈತಿ ನಮ್ಗೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರಲ್ಲಿ ಇದು ಕಂಡುಹಿಡಿಬೇಕಂದ್ರೆ ಇದ್ರ ಎರಡರೊಳಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನೋಡೋದಿಲ್ಲ. ಲೋಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದೈತಿ ಅಂತ ನೋಡೋದು. ಉಲ್ಟಾ, ಅದರ ಉಲ್ಟಾ ನೋಟ್ ಬರ್ಕೊಡ್ರಿ. ಅದು ನಾನು ಹೇಳ್ತೀನಿ. ನೋಟ್ ಏನೈತೆ ಅಂದರೆ ಇನ್ ಪ್ರೈಮ್ ಫ್ಯಾಕ್ಟರೈಸೇಷನ್ in HCF take least powered ಇದು ನಂಬರ್ ತಗೊಳತಿಲ್ಲ ನಾವು, ಇವಾಗ ಪವರ್ಡ್ ತಗೊಳತಿದ್ದೀವಿ. ಈ ಪ್ರೈಮ್ HCF ಅಲ್ಲಿ ಲೀಸ್ಟ್ ಪವರ್ಡ್ ತಗೋಬೇಕು, LCM ಅಲ್ಲಿ ಹೈಯೆಸ್ಟ್ ಪವರ್ಡ್ ತಗೋಬೇಕು. ಲೀಸ್ಟ್ ಪವರ್ಡ್ ಇದರಾಗ ತಗೋತೀವಿ, HCF ಅಲ್ಲಿ ತಗೋತೀವಿ. HCF ಅಲ್ಲಿ ಲೀಸ್ಟ್ ಪವರ್ಡ್ ಅಂದರೆ ಇದರಲ್ಲಿ ಲೀಸ್ಟ್ ಪವರ್ಡ್ 2 ಕ್ಯೂಬ್ ಅದ, ಇಲ್ಲಿ 2 ಸ್ಕ್ವೇರ್ ಅದ. 2 ಸ್ಕ್ವೇರ್ ತಗೊಂಡ್ವಿ ಇಂಟು ಇದರಲ್ಲಿ 3 ಸ್ಕ್ವೇರ್ ಅದ, 3 ಟು ದಿ ಪವರ್ 1 ಅದ, 3 ತಗೊಂಡ್ವಿ. 4 ಆಯಿತು, 4 3 12. ಇದು ಏನಾಯಿತು 12 HCF ಆಯಿತು. ಇಲ್ಲಿ 12 ಬಂದೈತಲ್ಲ, ನಾವು ನಾರ್ಮಲ್ ಮೆಥಡಿಂದ ಮಾಡಿದಾಗ 12 ಇದ್ರೆ HCF ಆಯಿತು. ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಏನು ಮಾಡ್ಬೇಕು ಇದರಲ್ಲಿ, ಈ ನೋಟ್ ಬರೆದುಕೊಳ್ಬೇಡ್ರಿ ನೀವು. ಇನ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಇನ್ HCF ಟೇಕ್ ಲೀಸ್ಟ್ ಪವರ್ ಐತಿದು. ಪವರ್ ಲೀಸ್ಟ್ ತೊಗೊಳ್ಳೋದೈತೆ, ನಂಬರ್ ಅಲ್ಲ. ಪವರ್ ಲೀಸ್ಟ್ ಪವರ್ ಯಾವುದೈತಿ? ಲೀಸ್ಟ್ ಪವರ್ ಇದರಲ್ಲಿ 2 ಕ್ಯೂಬ್ ಅದ, ಇಲ್ಲಿ 2 ಸ್ಕ್ವೇರ್ ಅದ. ಇವು 2ರಲ್ಲಿ ಲೀಸ್ಟ್ ಪವರ್ 2 ಸ್ಕ್ವೇರ್ ಅದ. 3ರಲ್ಲಿ ಲೀಸ್ಟ್ ಪವರ್ 3 ಟು ದಿ ಪವರ್ 1 ಅದ. ಅದಕ್ಕೋಸ್ಕರ 12 ಆಯಿತು. ಇದೇ ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೂಲಕ ಇದರಲ್ಲಿ ನೋಡೋಣ. LCM ಅಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ಸ್ ಅಂತ ನೋಡೋಣ. 24 ಮತ್ತು 36 ಇದನ್ನು ಸೇಮ್ ಅದೇ ಬರಿತೀವಿ. 2 ಕ್ಯೂಬ್ ಇಂಟು 3, 36ಅನ್ನು 3 ಸ್ಕ್ವೇರ್ ಇಂಟು 2 ಸ್ಕ್ವೇರ್. ಇದರಲ್ಲಿ ಏನು ಮಾಡಬೇಕು, ಇದೇ ನೋಟ್ ಇಲ್ಲಿ ಬರ್ಕೊಡ್ರಿ. ಇನ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಇನ್ LCM ಟೇಕ್ ಮೋಸ್ಟ್ ಅಂತ ಅಥವಾ ಹೈ ಪವರ್ಡ್ ತಗೋಬೇಕು. ಈ 2 ಇಂಟು 3 ಒಳಗೆ ಹೈ ಪವರ್ಡ್ ಯಾವುದೈತಿ? 2 ಕ್ಯೂಬ್ ಐತಿ. 2 ಕ್ಯೂಬ್ ತೊಗೊಂಡ್ವಿ ಇಂಟು 3ದಲ್ಲಿ 3 ಟು ದಿ ಪವರ್ 1 ಅದ, 3 ಟು ದಿ ಪವರ್ 2 ಅದ, ಅಂದರೆ 3 ಟು ದಿ ಪವರ್ 2 ತೊಗೊಂಡ್ವಿ. 2 ಕ್ಯೂಬ್ ಅಂತಂದರೆ 8, 3 ಕ್ಯೂಬ್ ಅಂತಂದರೆ 9, 9 8 72 ಇದ್ರದ್ದು LCM ಆಯಿತು. ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಕೆಲವೊಂದು ಸತಿ ಇದು ಅಷ್ಟೇ ಬರ್ತೈತಿ, ಇಲ್ಲಿ ಏನೂ ಬರೋಂಗಿಲ್ಲ. ಏನೂ ಬರಲಿಲ್ಲ ಅಂತಂದರೆ ಇದರಲ್ಲಿ ಹೈಯೆಸ್ಟ್ ಪವರ್ ಇರೋ ತೊಗೊಳಿರ್ತೈತಿ. ಇಲ್ಲಿ ಲೋಯೆಸ್ಟ್ ಪವರ್ ಇರೋ ತೊಗೋಬೇಕಾದ್ರೆ ಕೆಲವೊಂದು ಸತಿ ಇಲ್ಲಿ ಬೇರೆ ಏನೇನೇ ಬರಲಿ, ಅದರದ್ದು ಏನೋ ಎಕ್ಸಾಂಪಲ್ಸ್ಗಳು ಬಿಡಿಸಿದಾಗ ಅರ್ಥ ಆಗುತ್ತೆ ನಿಮಗೆ. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ. ಇದ್ರ ಬಗ್ಗೆ ಏನೂ ಡಿಸ್ಕಸ್ ಮಾಡೋಣ ಮುಂದೆ, ಜಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ರಿ. ಇದ್ರದ್ದು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ಕನ್ಫ್ಯೂಸ್ ಆಗಿದೆ ಅಂತ ಅನಿಸುತ್ತೆ ನಿಮಗೆ. ಇನ್ನೊಂದು ಎಕ್ಸಾಂಪಲ್ ಮಾಡೋಣ ಇದರದ್ದು. ಇನ್ನೊಂದು ಎಕ್ಸಾಂಪಲ್ ಯಾವ್ದು ತೊಗೊಳ್ಳೋಣ ಪ್ರೈಮ್ ಫ್ಯಾಕ್ಟರೈಸೇಷನ್ಗೋಸ್ಕರ? ಒಂದು 18 ತೊಗೊಳ್ಳೋಣ, ಇನ್ನೊಂದು 27 ತೊಗೊಳ್ಳೋಣ. ಇಲ್ಲಿ 18, 27 ಇದನ್ನು ಯಾವ ರೀತಿ ಬರಿಬೋದು? 9 ಇಂಟು 2 ಬರಿಬೋದು. ಇದು 9 ಇಂಟು 3 ಬರಿಬೋದು. 9 3 27. ಅದನ್ನ ಇದಕ್ಕೆ 3 ಸ್ಕ್ವೇರ್ ಇಂಟು 2 ಬರಿಬೋದು. ಇದು 3 ಕ್ಯೂಬ್ ಆಗುತ್ತೆ. 3 ಸ್ಕ್ವೇರ್ ಪ್ಲಸ್ ಇಂಟು 3 ಅಂದರೆ 3 ಕ್ಯೂಬ್ ಆಗುತ್ತೆ. ಇದು 3 ಕ್ಯೂಬ್ ಬರಿಬೋದು. ಇದನ್ನು ಕೂಡ ಸೇಮ್ 3 ಸ್ಕ್ವೇರ್ ಇಂಟು 2 3 ಕ್ಯೂಬ್ ಆಯಿತು. ಇದರಲ್ಲಿ ಲೀಸ್ಟ್ ಪವರ್ಡ್ ತೊಗೊಳ್ಳೋದು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರಲ್ಲಿ ಲೀಸ್ಟ್ ಪವರ್ಡ್ 3 ಕ್ಯೂಬ್. ಇದು 3 ಕ್ಯೂಬ್ ಅದ, ಇಲ್ಲಿ 3 ಸ್ಕ್ವೇರ್ ಅದ, ಅಂದರೆ 3 ಸ್ಕ್ವೇರ್ ತೊಗೊಳ್ಳೋದು ಇಂಟು ಇಲ್ಲಿ ಲೀಸ್ಟ್ ಪವರ್ ತೊಗೊಳ್ಳೋದೈತದ. ಇಲ್ಲಿ ಇಂಟು 2 ಟು ದಿ ಪವರ್ 1 ಐತಿ. ಇಲ್ಲಿ ಏನೂ ಇಲ್ಲ ಅಂತಂದರೆ 2 ಟು ದಿ ಪವರ್ 0 ಇರ್ತದೆ. ಅಂದರೆ ಇಲ್ಲಿ ಏನೂ ತೊಗೊಳ್ಳೋದೇ ಇಲ್ಲ, ಇಲ್ಲಿ 1 ತೊಗೋಬೇಕು. ಲೀಸ್ಟ್ ಪವರ್ಡ್ ಅಂದರೆ 2 ಟು ದಿ ಪವರ್ 1 ಐತಿ. ಇಲ್ಲಿ ಇಂಟು 2 ಟು ದಿ ಪವರ್ 0 ಐತಿ, ಯಾವುದೇ ಇಲ್ಲ. ಅಂದರೆ 0 ಇರೋದು. 2 ಟು ದಿ ಪವರ್ 0 ಅಂತಂದರೆ 1 ಆಗುತ್ತೆ ವ್ಯಾಲ್ಯೂ. ಇದೇ ತೊಗೋಬೇಕು. 3 3 9. ಇದು HCF ಏನಾಯಿತು? 9 ಆಯಿತು. ಎರಡರದ್ದು HCF 9.
LCM ಅಲ್ಲಿ ಹೈಯೆಸ್ಟ್ ಪವರ್ ತೊಗೊಳದೈತಿ 3 ಇದೆ, ಇದು 3³ ತೊಗೊಂಡು ಇಂಟು ಹೈಯೆಸ್ಟ್ ಪವರ್. ಇದರಲ್ಲಿ 2 ಇಂಟು 0 ಇರ್ತದೆ, ಏನೂ ಇಲ್ಲ ಅಂತಂದ್ರೆ 2 ಇಂಟು 0 ಅಂದ್ರೆ 1 ಬರುತ್ತೆ. ಇದ್ರದ್ದು ಏನೈತಿ 2 ಅದು ಅಂದರೆ 2 ಬಂತು. 3 3 9 9 3 27 54 ಇದ್ರದ್ದು ಏನಾಯಿತು ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ LCM ಆಯಿತು. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇನ್ನೂ 4-5 ಕ್ವಶನ್ ಹಾಕೊಂಡು ನೀವು ಸಾಲ್ವ್ ಮಾಡಿರಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಇದು ಬಿಟ್ಟರೆ ಇನ್ನು ಎಕ್ಸಾಮ್ ಅಪ್ರೋಚ್ ನೋಡೋಣ. ಪ್ರೈಮ್ ಫ್ಯಾಕ್ಟರೈಸೇಷನ್ ಕಂಪ್ಲೀಟ್ ಆಯ್ತು ಅಂದ್ಕೊತೀನಿ. ಇದೇ ನಂಬರ್ಗಳನ್ನು ಎಕ್ಸಾಮ್ ಅಪ್ರೋಚ್ ಮೂಲಕ ಯಾವ ರೀತಿ ಸಾಲ್ವ್ ಮಾಡಬಹುದು. ಎಕ್ಸಾಮ್ ಅಪ್ರೋಚ್ ಯಾವ್ಯಾವ ತೊಗೊಂಡಿದ್ವಿ? ಫಸ್ಟ್ ಎಕ್ಸಾಂಪಲ್ ನಾವು LCM HCMಗೋಸ್ಕರ 24 36 ತೊಗೊಂಡಿದ್ವಿ, ಒಂದು ಎಕ್ಸಾಂಪಲ್. ಇನ್ನೊಂದು ಎರಡನೇದು ಇನ್ನು ಎಕ್ಸಾಸ್ಟ್ ತೊಗೊಂಡಿದ್ದು 18 27 ತೊಗೊಂಡಿದ್ವಿ. ಇವೆರಡರದ್ದು ಮಾಡಿ ನೋಡ್ತೀನಿ. ಎಕ್ಸಾಮ್ ಅಪ್ರೋಚ್ 24 36ದು 24 ಬರೆದ್ವಿ, 36 ಬರೆದ್ವಿ, ಕಾಮನ್ ಗೆರೆ ಹಾಕಿದ್ವಿ. ಯಾವ್ಯಾವ ಪ್ರೈಮ್ ನಂಬರ್ಸಿಂದ ಭಾಗ ಹೊಡ್ಕೊಂತ ಹೋಗೋಣ, ಯಾವ್ಯಾವ ನಂಬರಿಂದ ಹೋಗುತ್ತೆ ಅಂತೇಳಿ. 2 ಇಂದ ಹೋಗುತ್ತೆ, 2 12 2 ಹೈಯೆಸ್ಟ್ ನಂಬರಿಂದ ನೋಡಿದ್ದು 12ರಲ್ಲೇ ಹೋಗುತ್ತೆ. ಇಲ್ಲ, ಕಾಮನ್ ಲೀಸ್ಟ್ ನಂಬರ್ ಹೈಯೆಸ್ಟ್ ನಂಬರಿಂದ ಹೊಡಿಯೋದು. ಇದು ಹೈಯೆಸ್ಟ್ ನಂಬರಲ್ಲಿ ಹೊಡೆದು 12 24 12 3 36. ನೆಕ್ಸ್ಟ್ 12ರಿಂದ ಹೋಗೋದೇ ಇಲ್ಲ. ಇವೆರಡದ ಮಧ್ಯೆ ಕಾಮನ್ ಫ್ಯಾಕ್ಟರ್ 12ರಲ್ಲಿ ಹೋಗುತ್ತಂದ್ರೆ ಕಾಮನ್ 12 ಆಯಿತು. ಇದು HCF ಆಯಿತು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಎರಡರೊಳಗೂ 12 ಕಾಮನ್ ಐತೆ, ಬಿಟ್ಟರೆ ನೆಕ್ಸ್ಟ್ ಕಾಮನ್ ಇಲ್ಲ. ಇನ್ನು LCM ಹೆಂಗೆ ಬರಿತೀವಿ ಅಂದರೆ ಉಳಿದ ಎಲ್ಲ ನಂಬರಿಂದ ಮಲ್ಟಿಪ್ಲೈ ಮಾಡಿಬಿಡೋದು. 12 ಇಂಟು 2 ಇಂಟು 3 3 6 12 72 ಇದ್ರದ್ದು LCM ಆಯಿತು. ಇದನ್ನು ಇನ್ನೂ ಡಿಟೇಲಾಗಿ ಬರಿಬೇಕಂತಂದರೆ 24 36 ಐತೆ. ಇದನ್ನು ಸಣ್ಣ ಸಣ್ಣ ನಂಬರಿಂದ ಹೊಡ್ತಾ ಹೋದ್ರೆ 2ರಿಂದ ಹೊಡೆದ್ವಿ, 2ರಿಂದ ಹೋದ್ರೆ ಇಲ್ಲಿ 2 ಉಳಿತು, ಇಲ್ಲಿ 18 ಉಳಿತು. ಇದು ಮತ್ತೆ ಅದರಲ್ಲೇ ಹೋಗುತ್ತೆ, ಮತ್ತೆ 2ರಲ್ಲೇ ಹೋಗುತ್ತೆ. 2 6 2 9. ನೆಕ್ಸ್ಟ್ 3ರಲ್ಲೇ ಹೋಗುತ್ತೆ, 3 3 ಇವೆರಡು ಪ್ರೈಮ್ ನಂಬರ್ ಬಂದು ಇಲ್ಲೆಲ್ಲ ಪ್ರೈಮ್ ನಂಬರ್ ಬಂದು ಯಾವುದೇ ಭಾಗ ಹೋಗಂಗಿಲ್ಲ. ಈ ಕಡೆ ಬಂದಿರೋ ಎಲ್ಲ ನಂಬರ್ಸ್ಗಳ ಮಲ್ಟಿಪ್ಲೈ ಮಾಡಿದ್ರೆ ಅದು HCF ಬರುತ್ತೆ. ಈ ಕಡೆ ಬಂದಿರೋ ಎಲ್ಲ ನಂಬರ್ಸ್ ಅಂದರೆ 2 ಇಂಟು 2 ಇಂಟು 3 ಇದು HCF ಆಯಿತು. ಎಷ್ಟಾಗುತ್ತೆ? 2 4 4 3 12 ಆಯಿತು. LCM ಅಂದರೆ ಇವೆಲ್ಲ ನಂಬರಿಂದ ಮಲ್ಟಿಪ್ಲೈ ಮಾಡೋದು. 2 ಇಂಟು 2 ಇಂಟು 3 ಇಂಟು 2 ಇಂಟು 3 2 4 4 2 8 8 ಇಂಟು 3 3 9 8 9 72. LCM ಏನಾಯಿತು? 72 ಆಯಿತು. ಇದನ್ನು ಮಾಡಿ ನೋಡೋಣ ಅದೇ ರೀತಿ. 18 ಇಂಟು 27 ಇದರ ಕಾಮನ್ ಹೈಯೆಸ್ಟ್ ಇದರಿಂದ ಭಾಗ ಹೋಗುತ್ತೆ 2 9ರಿಂದ ಹೋಗುತ್ತೆ. 9 2 18 9 3 27 ಎರಡು ಪ್ರೈಮ್ ನಂಬರ್ ಬಂದುಬಿಟ್ಟು ಇದೇನಾಯಿತು? HCF ಆಯಿತು, ಕಾಮನ್ ಫ್ಯಾಕ್ಟರ್ ಆಯ್ತು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. LCM ಏನಾಗುತ್ತೆ? ಈ 9 ಇಂಟು 2 ಇಂಟು 3 3 6 9 6 54 LCM ಆಯಿತು. ಇದನ್ನು ಇನ್ನೂ ಡೆಪ್ತ್ ಮೆಥಡಿಂದ ಮಾಡಿದ್ರೆ 18 ಇಂಟು 27 ಯಾವುದರಲ್ಲಿ ಹೋಗುತ್ತೆ? 2ರಿಂದ ಹೋಗಲ್ಲ, 3ರಲ್ಲಿ ಹೋಗುತ್ತೆ. 3 6 18 3 9 27. ನೆಕ್ಸ್ಟ್ 3ರಲ್ಲಿ ಹೋಗುತ್ತೆ, 3 2 6 3 3 9. ಈ ಕಡೆ ಇರೋದು HCF ಆಗುತ್ತೆ. ಇವೆರಡೇ ಮಲ್ಟಿಪ್ಲೈ ಮಾಡಿದ್ರೆ HCF ಆಯಿತು. ಇವೆಲ್ಲ ಸೇರಿಸಿ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ LCM ಆಯಿತು. 3 3 9 9 3 77 54. ಓಕೆ, ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. LCM HCF ಡಿಟೇಲಾಗಿ ಅರ್ಥ ಆಗಿದೆ. ಇದ್ರ ಬಗ್ಗೆ ಇನ್ನೂ ಕರೆಕ್ಟಾಗಿ ನೋಡ್ಕೊಳ್ರಿ ನೀವು, ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನು ಹಾಕ್ಕೊಂಡು. ಅದು ನಿಮ್ಗೆ ಏನೇ ಡೌಟ್ ಬಂದರೂ ಕಮೆಂಟಲ್ಲಿ ಕೇಳ್ಬೋದು. ನಾನು ಪ್ರೈಮ್ ನಂಬರ್ದು ಇನ್ನೂ ಒಂದು ಹೇಳ್ಬೇಕಾಗಿತ್ತು. ಏನಂತಂದರೆ ಒಂದು ಪ್ರೈಮ್ ನಂಬರನ್ನು ಉಲ್ಟಾ ಮಾಡಿದಾಗ ವಾಪಸ್ ಪ್ರೈಮ್ ನಂಬರ್ ಆಗಬೇಕು ಅಂಥದ್ದು 100 ಒಳಗಡೆ 5 ನಂಬರ್ದು ಸೆಟ್ ಐತೆ. 5 ನಂಬರ್ದು ಸೆಟ್ ಐತೆ. 1ನೇ ಸೆಟ್ 11ನ್ನು ಉಲ್ಟಾ ಮಾಡಿದ್ರೆ 11 ಬರುತ್ತೆ, ಇದು 1 ಆಗುತ್ತೆ. ಇದು ಬರ್ಕೊಡ್ರಿ. 13ನ್ನು ಉಲ್ಟಾ ಮಾಡಿದಾಗ 31 ಆಗುತ್ತೆ, ಇವೆರಡು ಪ್ರೈಮ್ ನಂಬರ್ ಸೆಟ್ ಇದ್ದಾವೆ. 17ನ್ನು ಉಲ್ಟಾ ಮಾಡಿದಾಗ 71 ಆಗುತ್ತೆ, ಇದು ಕೂಡ ಪ್ರೈಮ್ ನಂಬರ್ ಸೆಟ್ ಐತೆ. 37ನ್ನು ಉಲ್ಟಾ ಮಾಡಿದಾಗ 73 ಆಗುತ್ತೆ, ಇದು ಕೂಡ ಪ್ರೈಮ್ ನಂಬರ್ ಸೆಟ್ ಐತೆ. 79ನ್ನು ಉಲ್ಟಾ ಮಾಡಿದಾಗ 97 ಆಗುತ್ತೆ, ಇದು ಕೂಡ ಪ್ರೈಮ್ ನಂಬರ್ ಸೆಟ್ ಐತೆ. ಇವು 5 ನಂಬರ್ಸ್ಗಳನ್ನು ಉಲ್ಟಾ ಮಾಡಿದಾಗ ಇವು 5 ನಂಬರ್ ಬರ್ತವೆ. ಅಂಥವುಗಳದ್ದು 10 ಸೆಟ್ ಅಂದರೆ 10 ನಂಬರ್ಸ್ಗಳಿದ್ದಾವೆ, 5 ಸೆಟ್ಗಳಿದ್ದಾವೆ. ಇದೊಂದು ಆ ಪ್ರೈಮ್ ನಂಬರ್ ಹೇಳ್ತಿರ್ಬೇಕಾದ್ರೆ ಇದನ್ನು ಬರ್ಕೊಡ್ರಿ. ಅಲ್ಲೇ ಆ ಪ್ರೈಮ್ ನಂಬರ್ ನೋಟ್ಸ್ ಮಾಡಿರ್ತೀರಲ್ಲ ಅಲ್ಲೇ ಬರ್ಕೊಡ್ರಿ. ಇನ್ನು ಲಾಸ್ಟಿಗೆ ಫಾರ್ಮುಲಾಸ್ಗಳನ್ನು ಹೇಳೋದಿತ್ತು. ಫಾರ್ಮುಲಾಗಿಂತ ಮೊದಲು ಕೆಲವೊಂದು ರೂಲ್ಸ್ ಅದಾವೆ. ಇವಾಗ ಆಡ್ ನಂಬರ್ ಇರ್ತೈತಿ. ಆಡ್ ನಂಬರ್ ಅಂದರೆ ಆಡ್ ನಂಬರಲ್ಲಿ ಆಡ್ ನಂಬರ್ ಸೇರಿಸಿದ್ರೆ ಅಂದರೆ 3ರಲ್ಲಿ 7 ಸೇರಿಸಿದ್ರೆ ಏನು ಬರುತ್ತೆ? 10 ಬರುತ್ತೆ. ಆಡ್ ನಂಬರಲ್ಲಿ ಆಡ್ ನಂಬರ್ ಸೇರಿಸಿದ್ರೆ ಇವನ್ ಆಗುತ್ತೆ. ಆಡ್ ನಂಬರನ್ನು ಆಡ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಆಡ್ ನಂಬರನ್ನು 3 ಇಂಟು 7 ಮಾಡಿದಾಗ 21 ಬರುತ್ತೆ. ಅಂದರೆ ಆಡ್ ನಂಬರನ್ನು ಆಡ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಆಡ್ ನಂಬರೇ ಬರುತ್ತೆ.
ಇನ್ನು ಇವನ್ ನಂಬರನ್ನು ಇವನ್ ನಂಬರ್ ಜೊತೆ ಆ್ಯಡ್ ಮಾಡಿದಾಗ ಇವನ್ನೇ ಬರುತ್ತೆ. 2 2 4 ಆಗುತ್ತೆ. ಅದೇ ಇವನ್ನಿಂದ ಮಲ್ಟಿಪ್ಲೈ ಮಾಡಿದಾಗ ಇವನ್ನೇ ಬರುತ್ತೆ. ಆಡನ್ನು ಇವನ್ ಜೊತೆ ಪ್ಲಸ್ ಮಾಡಿದಾಗ 2 ಮತ್ತು 3 ಬರ್ಕೊಳ್ಳೋಣ. ಇದು 3 ಮತ್ತು 2 5 ಆಗುತ್ತೆ, ಆಡೇ ಬರುತ್ತೆ. ಆಡನ್ನು ಇವನ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಇವನ್ ಬರುತ್ತೆ. ಇದಾಯ್ತಾ. ನೆಕ್ಸ್ಟ್ ಆಡ್ ಟು ದಿ ಪವರ್ ಅಪ್. ಆಡ್ ಐತೆ, ಆಡದ ಮೇಲೆ ಇವೊಂದು ಯಾವುದೇ ಒಂದು ಪವರ್ ಇರಲಿ, ಆಡದ ಮೇಲೆ ಇವೊಂದು ಯಾವುದೇ ಪವರ್ ಇರಲಿ, ಅದೇನಾಗುತ್ತೆ, ಆಡೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಡ್ 3 ಟು ದಿ ಪವರ್ 3 ಸ್ಕ್ವೇರ್ ಅಂದರೆ 9 ಬರುತ್ತೆ. ಇದು ಆಡೇ ಇತ್ತು. ಆಡದ ಮೇಲೆ ಏನೈತಿ, ಇವನ್ ಪವರ್ ಐತೆ. ಇವೆಲ್ಲ ನೆನಪಿರ್ಬೇಕು ನಿಮಗೆ. ಅದು ಬಿಟ್ಟರೆ ಇವನ್ ಐತಲ್ಲ, ಇವನದ ಮೇಲೆ ಆಡ್ ಪವರ್ ಇದ್ದರೆ, ಇವನ್ನೇ ಆಗುತ್ತೆ. ಇವನದ ಮೇಲೆ ಯಾವುದೇ ಪವರ್ ಇರಲಿ, 2 ಟು ದಿ ಪವರ್ 2 ಸ್ಕ್ವೇರ್ 2 ಕ್ಯೂಬ್ ಯಾವುದೇ ಪವರ್ ಇರಲಿ, ಇವನದ ಮೇಲೆ ಅದು ಇವನ್ನೇ ಆಗುತ್ತೆ. ಇವನದ ಮೇಲೆ ಇವನ್ ಪವರ್ ಇದ್ದರೂ ಇವನ್ನೇ ಆಗುತ್ತೆ. ಓಕೆ. ಆಡದ ಮೇಲೆ ಆಡ್ ಪವರ್ ಇದ್ದರೆ 3 ಕ್ಯೂಬ್ ಇದ್ದರೆ 27. ಆಡದ ಮೇಲೆ ಆಡ್ ಪವರ್ ಇದ್ದರೆ ಆಡೇ ಆಗುತ್ತೆ. ಆಡದ ಮೇಲೆ ಇವನ್ ಇದ್ರೂ ಆಡೇ ಆಗುತ್ತೆ, ಆಡಿದ್ರು ಆಡೇ ಆಗುತ್ತೆ. ಇವನದ ಮೇಲೆ ಇವನ್ ಇದ್ರೂ ಇವನ್ನೇ ಆಗುತ್ತೆ, ಆಡಿದ್ರು ಇವನ್ನೇ ಆಗುತ್ತೆ. ಅರ್ಥ ಆಯ್ತು ಅನ್ಕೊತೀನಿ. ಇದು ಬಿಟ್ಟರೆ ಇನ್ನು ಕೆಲವೊಂದು ಇದ್ರ ಮೇಲೆ ಕ್ವಶನ್ಸ್ಗಳು ಮುಂದಿನ ವೀಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಕೆಲವೊಂದು ಕ್ವಶನ್ಸ್ ಅಂದರೆ ಅದರ ಲಾಸ್ಟ್ ಕೊನೆಯ ವೀಡಿಯೋದಲ್ಲಿ, ಮುಂದಿನ ವೀಡಿಯೋದಲ್ಲಿ ಇನ್ನೂ ಕೆಲವೊಂದು ಕಾನ್ಸೆಪ್ಟ್ ಇದ್ದಾವೆ, ಅದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇನ್ನೂ ಕೆಲವೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮುಲಾಸ್ಗಳಿದ್ದಾವೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿವರೆಗೆ ಎಕ್ಸ್ಪ್ಲೇನ್ ಮಾಡಿರೋದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಯಾವ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿರಲ್ಲ ಅದನ್ನು ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋವನ್ನು ಕರೆಕ್ಟಾಗಿ ರಿವಿಷನ್ ಮಾಡಿಕೊಳ್ಳ್ರಿ. ಹಲವಾರು ಬೇರೆ ಬೇರೆ ಎಕ್ಸಾಂಪಲ್ಗಳನ್ನು ನೀವು ತೊಗೊಂಡು ಸಾಲ್ವ್ ಮಾಡಿರಿ. ಯಾವುದೇ ಎಕ್ಸಾಂಪಲಲ್ಲಿ ನೀವು ನಿಮಗೆ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಅದನ್ನು ಕಮೆಂಟ್ ಮಾಡಿ ನಮ್ಗೆ ತಿಳಿಸಿದ್ರೆ ಅದರ ಆನ್ಸರ್ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಆಲ್ ದ ಬೆಸ್ಟ್. ಧನ್ಯವಾದಗಳು.